ಆಕಾಶವಾಣಿ ಮೈಸೂರು FM 100.6. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ವನ್ಯಜೀವಿ ಛಾಯಾಗ್ರಾಹಕ ಹಾಗೂ ವನ್ಯಜೀವಿ ಪ್ರವಾಸಿ ಸಂಘಟಕ ಹರ್ಷ ನರಸಿಂಹಮೂರ್ತಿ ಅವರು. ಪ್ರಸ್ತುತಿ ಜಿ ಶಾಂತಕುಮಾರ್. ಕಾಡಿನಲ್ಲಿನ ಕಥೆಗಳು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಕಾಡಿನ ಅನುಭವದ ಮೂಲಕ ಕಾಡನ್ನು ಪರಿಚಯಿಸಲಿದ್ದಾರೆ ಖ್ಯಾತ ವನ್ಯಜೀವಿ ಛಾಯಾಗ್ರಾಹಕ ಹಾಗೂ ವನ್ಯಜೀವಿ ಛಾಯಾಗ್ರಹಣದ ಪ್ರವಾಸ ಸಂಘಟಕರಾದ ಹರ್ಷ ನರಸಿಂಹಮೂರ್ತಿಯವರು. ಅವರನ್ನು ಕರೆಯೋಣ, ಅವರ ಕಥೆಗಳನ್ನ ನಾವು ಕೇಳ್ತಾ ಹೋಗೋಣ ನಿಮ್ಮೊಂದಿಗೆ. ನಮಸ್ಕಾರ ಹರ್ಷ ಅವರೇ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಈ ಕಾಡಿನ ಆಸಕ್ತಿ ಇದ್ರೇ ಈ ಥರದ್ದೆಲ್ಲ ಆಸಕ್ತಿಗಳು ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು. ನಿಮಗೆ ಕಾಡಿನ ಆಸಕ್ತಿ ಯಾಕೆ ಬಂತು, ಹೇಗೆ ಬಂತು ಅಂತ? ನಾನು ಮೂಲತಃ ಬೆಂಗಳೂರವನು. ನನಗೆ ಕಾಡು, ಪ್ರಾಣಿ, ಪಕ್ಷಿ ಎಲ್ಲ ಚಿಕ್ಕ ವಯಸ್ಸಿನಿಂದಲೇ ಕತೆಗಳನ್ನ ಕೇಳ್ತಾ ಅಜ್ಜಿ ತಾತನ ಹತ್ರ ಬೆಳೆದೆ. ಸೊ ಆ ಕತೆಗಳು ಕೇಳ್ತಾ ಒಂದು ಆನೆ ಕತೆ ಇರ್ಬೋದು, ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಬರೋ ಎಷ್ಟೋ ದೇವರುಗಳ ಕತೆಗಳಿರ್ಬೋದು, ಹೇಗೆ ಪ್ರಾಣಿಗಳು ಬರುತ್ತೆ, ಸೊ ಅದನ್ನ ಕೇಳಿ ಒಂಥರ ಕುತೂಹಲ. ಹೌದು. ಸೊ ನನಗೆ ಕುತೂಹಲ ಶುರುವಾಗಿದೆ ನಾನು ಚಿಕ್ಕವನಿದ್ದಾಗ. ಸೊ ಹಾಗೆ ನನ್ನ ಹಾಲಿಡೇಸ್ಗೆ ನಾನು ದಾಂಡೇಲಿಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಕಾಡು ನೋಡಿದಾಗ ಒಂಥರ ಹೇಗೆ ಖುಷಿ ಆಯ್ತು ಅಂದ್ರೆ ಅದನ್ನ ಹೇಳಕ್ಕೆ ಆಗಲ್ಲ, ಆ ಥರ ಒಂದು ಖುಷಿ. ಸೊ ನನಗೆ ಅಲ್ಲೇ ಮೋಸ್ಟ್ಲಿ ಅನ್ಸಿದ್ದು ನನಗೆ ಇದೇ ನೋಡಬೇಕು, ಇದೇ ಮಾಡಬೇಕು, ಇಂಥದ್ರಲ್ಲಿ ಏನಾದರೂ ಮಾಡಬೇಕು ಅಂತ. ಚಿಕ್ಕವನಿದ್ದಾಗ ನಾನು ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ತುಂಬಾನೇ ಆಸೆ ಇತ್ತು. ಆಗ ನನ್ನ ಉದ್ದೇಶ ಇದ್ದಿದ್ದು ಓದಿದ್ಮೇಲೆ ನಾನು ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ. ಛಾಯಾಗ್ರಾಹಕ ಆಗ್ತೀನಿ ಅಂತ ಅನ್ಕೊಂಡು ಇರಲಿಲ್ಲ ನಾನು. ಏನು ಓದಿದ್ದು ನೀವು? ನಾನು ಓದಿದ್ದು ಕಾಮರ್ಸ್ ಬೆಂಗಳೂರಲ್ಲಿ. ಸೊ ನಾನು ಓದಿದ ಕಾಲೇಜು ಕೂಡ ಒಂದು ರೀತಿಯಲ್ಲಿ ತುಂಬಾನೇ ನನಗೆ ಇದಕ್ಕೆ ಯೂಸ್ ಆಯಿತು. ನಾನು ಕಾಮರ್ಸ್ ಮಾಡ್ತಾ ಇದ್ದಾಗ ಒಂದು NGO ಅವ್ರು ಬಂದು ಟ್ರೂತ್ ಅಬೌಟ್ ಟೈಗರ್ಸ್ ಅಂತ ಒಂದು ಮೂವಿ ಸ್ಕ್ರೀನಿಂಗ್ ಮಾಡಿದ್ರು. ಸೊ ಆ ಚಲನಚಿತ್ರ ನೋಡಿದ್ಮೇಲೆ ನನಗೆ ಈ ವೈಲ್ಡ್ ಲೈಫ್ ಕಾನ್ಸರ್ವೇಷನ್, ಈ ಟೈಗರ್ ಕಾನ್ಸರ್ವೇಷನ್ ಎಲ್ಲ ತುಂಬ ಇನ್ನೂ ಆಸಕ್ತಿ ಹುಟ್ಕೊಂತು. ಸೊ ಹಾಗೆ ನಾನು ಕೆಲವೊಂದು ನ್ಯಾಚುರಲಿಸ್ಟ್, ಕೆಲವೊಂದು NGO ಅವ್ರ ಹತ್ರ ಮಾತಾಡಿ ಹೇಗೆ ವೈಲ್ಡ್ ಲೈಫ್, ಹೇಗೆ ಇದ್ರದ್ದು ಏನು ನಡೀತಾ ಇದೆ ಈ ವೈಲ್ಡ್ ಲೈಫಲ್ಲಿ ಈಗ ಅಂತ ತಿಳ್ಕೊಳಕ್ಕೆ ಶುರು ಮಾಡಿದೆ. 2010 ವಾಚರ್ಸ್ ಇಂಡಿಯಾ ಟ್ರಸ್ಟ್ ಅಂತ ಒಂದು NGO ಅವ್ರ ಜೊತೆ ನಾನು ಸೇರ್ಕೊಂಡು ವೈಲ್ಡ್ ಲೈಫ್ ಕಾನ್ಸರ್ವೇಷನ್ ಆಕ್ಟಿವಿಟೀಸ್ನ ಶುರು ಮಾಡಿದೆ, ಬಂಡೀಪುರ, BR ಹಿಲ್ಸ್, ನಾಗರೋಳೆ ಕಡೆ. ಸೊ ಹಾಗೆ ಹೇಗೆ ದಿನಾಗ್ಲೂ ಕಾಡೊಳಗಡೆ ಹೋಗಿ ಪ್ರಾಣಿನ ನೋಡ್ತಾ ಇದ್ದೆ, ಪಕ್ಷಿನ ನೋಡ್ತಾ ಇದ್ದೆ, ಯಾಕೆ ಇದನ್ನ ಸೆರೆ ಹಿಡಿಬಾರ್ದು ಅಂತ ಒಂದು ಇದಾಯ್ತು. ಸೆರೆ ಹಿಡಿಸು ಅಂದ್ರೆ ನನ್ನ ಕ್ಯಾಮ್ರಲ್ಲಿ ಸೆರೆ ಹಿಡಿದ್ಬಿಡೋಣ ಅಂತ ಒಂದು ಆಸೆ ಬಂತು. ಸೊ ಅದರಿಂದ ಸ್ಟಾರ್ಟ್ ಆಗಿದ್ದು ನನಗೆ ಫೋಟೋಗ್ರಫಿ ಅಂತ. ಹೇಗೆ ನೋಡ್ತಾ 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 ಅದು ನನ್ನಲ್ಲೇ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಶುರುವಾಯಿತು ಫೋಟೋಗ್ರಫಿ. ಮೊದಲ ಫೋಟೋಗ್ರಾಫ್ ಅಂದರೆ ವೈಲ್ಡ್ ಲೈಫ್ದು ಹೇಗೆ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಅದೊಂದು ನೆನಪಿದೆಯಾ? ಹಾಂ, ನಾನು ಮೊದಲನೇ ಸತಿ ಹೋಗಿದ್ದು ಬಂಡೀಪುರಕ್ಕೆ 2010. ಆಗ ಸುಮ್ಮನೆ ಒಂದು ಪ್ರವಾಸಿಯಾಗಿ ಹೋಗಿದ್ದೆ ನಾನು. ಆಗಿನ ಫೋಟೋಗ್ರಫಿ ಅಂದರೆ ಏನೋ ಗೊತ್ತಿರಲಿಲ್ಲ, ಬರೀ ಸಫಾರಿಗಂತ ಹೋಗಿದ್ದೆ. ರಜೆ ಇತ್ತು, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಸೊ ಬಂಡೀಪುರ ಅಂತ ಯಾರೋ ಹೇಳಿದ್ರು, ಈ ಕಾಡು ಅಂತಂದಂಗೆ ನನಗೆ ಒಂಥರ ತುಂಬ ಕುತೂಹಲ ಬಂತು. ಸರಿ ಹೋದೆ. ಒಂದು ಬಸ್ ಸಫಾರಿಯಲ್ಲಿ ಹೋಗಿದ್ದು ಅದು ಕೂಡ. ಸೊ ಹೋಗ್ತಾ ಇದ್ದಂಗೆ ಒಂದು ಹಿಂಡು ಆನೆಗಳಿದ್ವು. ಸೊ ಪ್ರಾಬಬ್ಲಿ ನಂದು ಫಸ್ಟ್ ಫೋಟೋಗ್ರಾಫ್ ಆನೆಗಳೇನೆ. ಒಂದು ಸಣ್ಣ ಪಾಕೆಟ್ ಕ್ಯಾಮ್ರಾ ಇತ್ತು ಆಗ ನನ್ನ ಹತ್ರ. ಸೊ ಅದರಲ್ಲಿ ಫೋಟೋಗ್ರಾಫ್ ಮಾಡಿದ್ದು ಒಂದು ದೊಡ್ಡ ಹಿಂಡು ಆನೆಗಳು. ಈಗ ನಾನು ಮೋಸ್ಟ್ಲಿ ಅದು ಈಗಿನ ಕರಿಗೌಡನ ಕಟ್ಟೆ ಅಂತ ಏನಂತಾರೆ, ಅಲ್ಲಿ ಒಂದು ಕೆರೆಯಲ್ಲಿ ಎಲ್ಲ ಒಂದು ದಂಡ ಆನೆಗಳಿತ್ತು. ಸೊ ಅದನ್ನೇ ನಾನು ಫಸ್ಟ್ ನೋಡಿದ್ದು ಬಂಡೀಪುರದಲ್ಲಿ 2010. ಆಮೇಲೆ ಒಳ್ಳೆ ಕ್ಯಾಮ್ರಾ ಅಂತ, ಇದಕ್ಕಾಗಿಯೇ ಕ್ಯಾಮ್ರಾ ತೊಗೋಬೇಕು, ಆಸಕ್ತಿ ಬೆಳೀತಾ ಇದ್ದಂಗೆ ದೊಡ್ಡ ಕ್ಯಾಮ್ರಾ ತೊಗೋಬೇಕು, ಒಳ್ಳೆ ಕ್ಯಾಮ್ರಾ ತೊಗೋಬೇಕು, ಇಂಥದ್ದೇ ಲೆನ್ಸ್ ಇರಬೇಕು, ಉದ್ದ ಲೆನ್ಸ್ ಇರಬೇಕು, ಬಾಡಿ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಆಸಕ್ತಿಗಳಿರ್ತವೆ. ಹಾಂ, ಅದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಇವಾಗ ದೊಡ್ಡ ಫೋಟೋಗ್ರಫರ್ಸ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಕೈಯಲ್ಲೆಲ್ಲ ದೊಡ್ಡ ಲೆನ್ಸ್ ನೋಡೋಂಥರ ಆಕರ್ಷಣೆ ಅದು ನಮಗೆ. ಇದು ನೋಡಿದ್ರೇ ನಮ್ಗೆ ಏನೋ ಒಂಥರ ದೊಡ್ಡ ಫೋಟೋಗ್ರಫರ್ ಇವರು ಅಂತ. ಸೊ ನಾನು ನಂದು ಫಸ್ಟ್ ಕ್ಯಾಮ್ರಾ ತೊಗೊಂಡಿದ್ದು ಇನ್ಫ್ಯಾಕ್ಟ್ ಕ್ಯಾನನ್ 1100D ಮತ್ತು ಒಂದು 55-250 mm ಲೆನ್ಸ್, ಸಣ್ಣದೆ. ಬಟ್ ಆಗಾಗ ರೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅಲ್ಲಿ ಇಲ್ಲಿ ಬಾಡಿಗೆಗೆ ತೊಗೊಂಡು ಬ್ಯಾಂಗ್ಳೂರಲ್ಲಿ. ಸೊ ಆ ಕ್ಯಾಮ್ರಾ ಇಟ್ಕೊಂಡ್ರೆ ಏನೋ ಒಂಥರ ಖುಷಿ, ಇಷ್ಟು ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತ. ಬಟ್ ಈಗ ಹೇಳ್ತೀನಿ ಜನರಿಗೆ ನಾನು, ಆ ಥರ ದಯವಿಟ್ಟು ತಿಳ್ಕೊಂಬೇಡಿ. ದೊಡ್ಡ ಕ್ಯಾಮ್ರಾ ಇದ್ದಷ್ಟು ನೀವೇನು ಒಳ್ಳೆ ಫೋಟೋಗ್ರಫರ್ ಅಂತಲ್ಲ, ಸಾಧ್ಯ ಇಲ್ಲ, ಅದು ಬೇರೆ ಥರ ಅಂತ. ಬಟ್ ಆಗ ನಿಜ ಆ ಕುತೂಹಲ ಇತ್ತು. ಇನ್ಫ್ಯಾಕ್ಟ್ ಎಲ್ಲರೂ ಶುರು ಮಾಡಿದಾಗ ಅದೇ ಥರ ಅನ್ಸುತ್ತೆ. ಆ ದೊಡ್ಡ ಕ್ಯಾಮ್ರಾ ಇಟ್ಕೊಳೋದು, ದೊಡ್ಡ ಲೆನ್ಸ್ಗಳು ಇಟ್ಕೊಳೋದು ಒಂಥರ ಖುಷಿ. ನಿಜ ಆ ಸೌಂಡ್ ಕೇಳಕ್ಕೆ, ನಮ್ದು ಏನ್ ಶಟರ್ ಸೌಂಡ್ ಕೇಳ್ತೀವಿ ಚಕ್ 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 ಅಂತ, ಸೊ ಅದನ್ನ ಕೇಳಕ್ಕೆ ಒಂಥರ ಖುಷಿ. ಅವಾಗ ಆ ತರ ಕ್ಲಿಕ್ ಮಾಡ್ತಾ ಇದ್ವಿ. ಏನೋ ಪ್ರಾಣಿ ನೋಡಿದ ತಕ್ಷಣ ಒಂದು 100 ಇಮೇಜ್ ಕ್ಲಿಕ್ ಮಾಡೋದು ಅದ್ರದ್ದು, ಆ ತರ ಇತ್ತು. ಸಾಮಾನ್ಯವಾಗಿ ನನ್ನ ಸ್ನೇಹಿತರೆಲ್ಲ ಇದ್ದಾರೆ ಸುಮಾರು ಜನ, ಸಣ್ಣ ಕ್ಯಾಮ್ರಾದಲ್ಲಿ ಅದ್ಭುತವಾದಂಥ ಚಿತ್ರಗಳನ್ನ ತೆಗೆದಿದ್ದಾರೆ. ಸಣ್ಣ ಲೆನ್ಸು, ಸಣ್ಣ ಕ್ಯಾಮ್ರಾ, ಇಂಥದ್ರಲ್ಲೇ
ಮತ್ತು ನಾವು ಗಮನಿಸಿದ ಹಾಗೆ ದೊಡ್ಡ ದೊಡ್ಡ ಬಾಡಿ ಇರೋಂಥ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನ ಇಟ್ಕೊಂಡಿರೋಂಥವು, ಒಳ್ಳೊಳ್ಳೆ ಲೆನ್ಸ್ಗಳನ್ನ ಇಟ್ಕೊಂಡಿರೋಂಥವು, ಇವರು ತೆಗೆದೇ ಇರೋಂಥ, ಇವ್ರಿಗೆ ಸಿಗದೇ ಇರೋಂಥ ಇಮೇಜಸ್ ಎಲ್ಲ ಅವ್ರಿಗೆ ಸಿಕ್ಕಿದೆ. ನಮಗೇನು ಅಂತೇಳಿ ಮೊದಲು ನಮ್ಮ ಮೆದುಳಲ್ಲಿ ಅದು ಕ್ರಿಯೆ ನಡಿಬೇಕು. ಹೌದು ಹೌದು, ಆ ಇಮೇಜ್ ಫ್ರೇಮಿಂಗ್ ಇದೆಯಲ್ಲ ಅದು ನಮ್ಮ ಮೆದುಳಲ್ಲಿ ಆಗಬೇಕು. ಇದು ಸಪೋರ್ಟಿಂಗ್ ಅಷ್ಟೇ ಆಗುತ್ತೆ. ಹೌದು ಹೌದು. ಸೊ ನಾನು ಜನರಿಗೆ ಅದೇ ಹೇಳ್ತೀನಿ, ನನ್ನ ಹತ್ರ ಕಲಿಯಕ್ಕೆ ಬರೋರಿಗೆ, ಫೋಟೋಗ್ರಫಿ ಇದು ಒಂದು ಡಿಜಿಟಲ್ ಫಾರ್ಮ್ ಆಫ್ ಪೇಂಟಿಂಗ್. ಏನು ನಾವು ಅಲ್ಲಿ ಏನು ಚಿತ್ರ ಬರಿತೀವಿ ಇದನ್ನ ಇಲ್ಲಿ ಡಿಜಿಟಲ್ ಆಗಿ ಚಿತ್ರ ಬಿಡಿಸ್ತಾ ಇದೀವಿ. ಸೊ ಎಲ್ಲ ನಮ್ಮ ತಲೆಯಲ್ಲಿರುತ್ತೆ. ಸೊ ಜಸ್ಟ್ 6 ಲಕ್ಷ ರೂಪಾಯಿದು ಲೆನ್ಸು, 8 ಲಕ್ಷ ರೂಪಾಯಿದು ಲೆನ್ಸ್ ಇಟ್ಕೊಂಡಿದ ತಕ್ಷಣ ಒಳ್ಳೆ ಫೋಟೋ ಬರುತ್ತೆ ಅನ್ನೋ ಹಾಗಿಲ್ಲ. ಸೊ ಅದು ನಮ್ಮ ಮೈಂಡಲ್ಲಿ ನಡೆಯುತ್ತೆ. ನೀವು ಹೇಳ್ದಾಗೆ ಹೇಗೆ ನಾವು ಅದನ್ನ ಊಹೆ ಮಾಡ್ತೀವಿ, ಗ್ರಹಿಸ್ತೀವಿ, ಹೇಗೆ ನಾವು ಶೂಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಗ್ರಹಿಸ್ಬೇಕು ಅದನ್ನ. ಸೊ ಆಗ ಕಾಂಪೋಸಿಷನ್ ಏನಂತೀವಿ, ಆ ಫ್ರೇಮ್ನ ಹೇಗೆ ನೋಡ್ತೀವಿ, ಅದೆಲ್ಲ ನೋಡಿದ್ಮೇಲೆ ಒಂದು ಮೊಬೈಲ್ ಫೋನ್ ಕೂಡ ಇವಾಗ ಒಳ್ಳೆ ಕೆಲಸ ಮಾಡುತ್ತೆ. ಸೊ ಫೋಟೋಗ್ರಫಿ ಏನೇ ಮಷಿನ್ ಬಂದರೂ ಕೊನೆಗೆ ಮನುಷ್ಯನೇ ಮಾಡಬೇಕು ಅದನ್ನ. ಹೌದು ಹೌದು ಹೌದು. ಈಗ ನಿಮ್ಮ ಅನುಭವದಲ್ಲಿ, ಬಹುಶಃ ಫೋಟೋಗ್ರಫಿಯ ಅನುಭವದಲ್ಲಿ, ಆಮೇಲೆ ನಿಮ್ಮ ಪ್ರವಾಸಿ ಇದ್ರ ಬಗ್ಗೆ ಆಮೇಲೆ ಬರೋಣ, ಫೋಟೋಗ್ರಫಿಯ ಅನುಭವದಲ್ಲಿ ತುಂಬ ಅದ್ಭುತವಾದಂಥ ಚಿತ್ರಗಳನ್ನ ತೆಗೆದೆ ಅಂತ ತೃಪ್ತಿ ಕೊಟ್ಟಂಥದ್ದು ಯಾವುದು? ವೆರಿ ಆನೆಸ್ಟ್ಲಿ ಹೇಳಬೇಕು ಅಂದ್ರೆ ನಿಜ ಹೇಳ್ತೀನಿ, ನನಗೆ ಇವತ್ತಿಗೂ ಒಂಥರ ತೃಪ್ತಿ ಇಲ್ಲ. ಏನೇ ತೆಗೆದ್ರು ಅದಕ್ಕಿಂತ ಏನಾದರೂ ಒಂದು ಚೆನ್ನಾಗೇ ತೆಗಿಬೇಕು ಅಂತ. ಎಷ್ಟೊಂದು ಜನ ಕೇಳ್ತಾರೆ ನನಗೆ ಕ್ಯಾಲೆಂಡರ್ ಏನಕ್ಕೆ ಮಾಡಿಲ್ಲ ಇವತ್ತರೆಗೂ ಅಂತ. ನನಗೆ ಇನ್ನೂ ನನ್ನ ಹತ್ರ ಅಂಥ ಒಳ್ಳೆ ಫೋಟೋಸ್ ಇಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಸೈಟಿಂಗ್ಸ್ ಯಾವುದು ಇವತ್ತರೆಗೂ ನನ್ನ ಮೈಂಡಲ್ಲಿ ಉಳ್ಕೊಂಡಿದೆ ನನ್ನ ಇದರಲ್ಲಿ ಅಂದರೆ, ರಣಥಂಬೋರಲ್ಲಿ ನಾನು 2022ರಲ್ಲಿ ಸಫಾರಿ ಮಾಡ್ತಾ ಇದ್ದೆ. ಸೊ ರಾಜಸ್ಥಾನದ ರಣಥಂಬೋರಲ್ಲಿ ನಾವು ಸಫಾರಿಗೆ ಹೋದಾಗ ಬೆಳಗ್ಗೆ ನಮ್ಮ ಗೈಡ್ ಹುಲಿನ ನೋಡಿದ್ರು. ಸೊ ದೂರದಲ್ಲಿತ್ತು ಹುಲಿ ಅವತ್ತು. ಸೊ 2 ಗಾಡಿ ನಿಂತಿದ್ವಿ, ನೋಡ್ತಾ ಇದ್ವಿ. ನನಗೆ ದೂರ ಇದ್ದಿದ್ದರಿಂದ ಕ್ಯಾಮ್ರಾ ಕೂಡ ತೆಗಿಲಿಲ್ಲ ನಾನು, ಏನು ಅಷ್ಟು ದೂರದಲ್ಲಿ ಏನು ಫೋಟೋಗ್ರಾಫ್ ಮಾಡೋದು ಅಂತ. ಅದು ಏನೋ ತಿಂತಾ ಇದೆ ಅಂತ ನಮಗೆ ಗೊತ್ತಾಯಿತು. ಸೊ ಹುಲಿ ಏನು ತಿನ್ನುತ್ತೆ, ಜನರಲಿ ಜಿಂಕೆ ತಿನ್ನುತ್ತೆ, ಸಾಂಬಾರು ತಿನ್ನುತ್ತೆ, ಕಡವೆ ತಿನ್ನುತ್ತೆ. ಸೊ ಇದೆಲ್ಲ ತಿಂತಾ ಇದ್ದಾಗ ಸರಿ ದೂರದಲ್ಲಿ ಇನ್ನೇನು ಫೋಟೋ ತೆಗಿಯೋದು, ಎನಿವೇಸ್ ಅದೇನು ಪ್ರಿಂಟ್ ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಸರಿ ನನಗೆ ಈ ಬೈನಾಕ್ಯುಲರ್ಸಲ್ಲಿ ನೋಡೋ ಆಸಕ್ತಿ ತುಂಬ ಇದೆ ಕಾಡಲ್ಲಿ. ಸೊ ಬೈನಾಕ್ಯುಲರ್ಸ್ ಎತ್ಕೊಂಡು ಈಗ ನೋಡ್ತೀನಿ, ಒಂದು ನಿಮಿಷ ಆಶ್ಚರ್ಯ ಆಗೋಯ್ತು, ಮಾತು ಬರ್ತಾ ಇಲ್ಲ. ಸೊ ಏನು ನೋಡ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ. ಸರಿ ಬೈನಾಕ್ಯುಲರ್ಸ್ ಕೆಳಗಡೆ ಇಟ್ಟೆ, ಕೆಳಗೆ ಮಾಡಿ ಮತ್ತೆ ಇನ್ನೊಂದು 5 ನಿಮಿಷ, ಇನ್ನೊಂದು 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಟು ಮತ್ತೆ ತೊಗೊಂಡು ನೋಡಿದ್ರೆ ಐ ಕುಡಂಟ್ ಬಿಲೀವ್ ಮೈ ಐಸ್. ಹುಲಿ ಚಿರತೆ ತಿಂತಾ ಇತ್ತು. ಸೊ ಇದು ನನಗೆ ಒಂದು ಅದ್ಭುತವಾದ ಕ್ಷಣ ನನಗೆ ಆ ಮೊಮೆಂಟಲ್ಲಿ. ಯಾವತ್ತು ನಾವು ಯೋಚನೆನೂ ಮಾಡಿರಲ್ಲ ಈ ಥರ ಆಗತ್ತೆ ಅಂತ. ಹುಲಿ ಚಿರತೆ ತಿನ್ನೋದು ಎಷ್ಟು ರೇರ್ ಅಂತ. ಸೊ ನನಗೆ ಅದನ್ನ ನೋಡ್ತಾ ಇದೀವಿ, ಆ ಥರ ಫೋಟೋಗೆ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದಂಗೆ ಒಂಥರ ಹೇಗೆ ಅದನ್ನ ಹೇಳ್ಕೊಬೇಕು ಅಂತ ಗೊತ್ತಾಗ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಹೇಗಿತ್ತು ಅಂದರೆ ಫುಲ್ಲು ಮೈಯಲ್ಲಿ ಒಂಥರ ರೋಮಾಂಚನ ಆಗೋಯ್ತು ಅದನ್ನ ನೋಡ್ತಾ ಇದ್ದಂಗೆನೆ. ಸೊ ಅದು ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸೈಟಿಂಗ್ಸ್ ಫಾರ್ ಮೀ. ಖಂಡಿತ ಹೌದು. ಯಾಕೆಂತೇಳಿದ್ರೆ ನಾನು ಈವರೆಗೂ ಹೇಳ್ತೇನಲ್ಲ, ಇಷ್ಟು ಹುಲಿಗಳು ನೋಡಿದ್ದೀನಿ ಸುಮಾರಷ್ಟು, ಆದರೆ ಇವತ್ತಿನವರೆಗೂ ಕಿಲ್ ನಾನು ನೋಡಿಲ್ಲ. ಭಾಳ ಸಂತೋಷ. ಈಗ ಇನ್ನಷ್ಟು ಮಾತಾಡ್ತಾ ಹೋಗೋಣ, ಯಾಕೆಂದರೆ ನಿಮ್ಮ ಹತ್ರ ಇನ್ನೂ ಕಾಡಿನ ಅನುಭವಗಳು ತುಂಬ ಇದ್ದಾವೆ. ಮಾತಾಡ್ತಾ ಹೋಗೋಣ, ಇನ್ನಷ್ಟು ಕೆತ್ತಕ್ತಾ ಹೋಗೋಣ, ನಮ್ಮ ಕೇಳುಗರಿಗೆ ಆಸಕ್ತಿಯನ್ನು ಮತ್ತಷ್ಟು ಕೆರಳಿಸೋಣ. ತಮ್ಮ ಕತೆ ಹೇಳ್ತಾ ಇದ್ರಿ, ಬಹಳ ಅದ್ಭುತವಾದಂಥ ಕತೆಗಳು ಇನ್ನೂ ಇದೆ, ರೋಚಕವಾದಂಥ ಕತೆಗಳು, ಮತ್ತೆ ಕೇಳುವಂಥ ಕುತೂಹಲ ನನಗೆ. ಹೇಳಿ, ಈಗ ವನ್ಯಜೀವಿ ಛಾಯಾಗ್ರಹಣ ಮಾಡ್ತಾ ನಿಮಗೆ ಯಾವ ಥರವಾದಂಥ ಒಂದು ಶಿಸ್ತು ಮತ್ತು ಪಾಲನೆ ಬೇಕಾಗುತ್ತೆ ಅಂತ ನಿಮಗೆ ನಿಮ್ಮ ಅನುಭವದಲ್ಲಿ? ಸೊ ವನ್ಯಜೀವಿ ಛಾಯಾಗ್ರಹಣೆ ಏನು ಮಾಡ್ತೀವಿ, ಎಲ್ಲದಕ್ಕಿಂತ ಮುಖ್ಯವಾದದ್ದು ತಾಳ್ಮೆ. ಸೊ ತಾಳ್ಮೆ ಇದ್ರೇ ನಿಮಗೆ ಒಳ್ಳೆ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ. ಈಗ ಕಾಡಿಗೆ ಹೋಗ್ತಾ ಇದ್ದಂಗೆ ಹುಲಿ ನೋಡ್ತೀನಿ, ಜಿಂಕೆ ನೋಡ್ತೀನಿ ಅಂದರೆ ಅದು ತಮಾಷೆ. ಎಷ್ಟೋ ಜನ ಹೇಳ್ತಾರೆ ನಾವು ಹೋಗ್ತಾ ಇದ್ದಂಗೆ ಎಲ್ಲಿ ಟೈಗರ್ ಕಂಡಿಲ್ಲ ಅಂತ. ಸೊ ಟೈಗರ್ ಕಾಣಲ್ಲ ಅಷ್ಟು ಸುಲಭವಾಗಿ. ಸೊ ಕಂಡ್ರೆ ಅದು ನಿಮ್ಮ ಅದೃಷ್ಟ. ಬಟ್ ಅದಕ್ಕೆ ತುಂಬಾ ತಾಳ್ಮೆ ಬೇಕು. ಒಂದು ತಾಳ್ಮೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನೊಂದು ಏನು ಹೇಳ್ತೀವಿ ಅಂದರೆ ಅದ್ರ ಬಗ್ಗೆ ಆಸಕ್ತಿ. ಸುಮ್ಮನೆ ತಮಾಷೆಗಂತ ಮಾಡಬಾರ್ದು. ಹೌದು, ಸುಮ್ಮನೆ ತಮಾಷೆಗಂತ ಮಾಡಬಾರ್ದು ವೈಲ್ಡ್ ಲೈಫ್ ಫೋಟೋಗ್ರಫಿ. ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಮಾಡಬಾರ್ದು. ಅದ್ರ ಬಗ್ಗೆ ಆಸಕ್ತಿ ಇರಬೇಕು, ಪ್ರಕೃತಿ ಬಗ್ಗೆ ಆಸಕ್ತಿ ಇರಬೇಕು. ನೀವು ಛಾಯಾಗ್ರಾಹಕ ಆಗೋಕ್ಕಿಂತ ಮುಂಚೆ ಪರಿಸರ ಪ್ರೇಮಿ ಆಗಿರಬೇಕು. ಅದು ನನ್ನ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಗೋಕ್ಕೆ. ಅಂದರೆ ಪೇಷನ್ಸ್ ಮತ್ತು ಪ್ಯಾಷನ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಿಮಗೆ ಕಾಡಿನ ಬಗ್ಗೆ ಎಲ್ಲ ಸೂಕ್ಷ್ಮತೆಗಳು ಗೊತ್ತಿರಬೇಕು. ಇವಾಗ ಕಾಡಿಂದು ಹೋದಾಗ ಎಷ್ಟೋ ಅಪಾಯಗಳು ಕೂಡ ಇರ್ತವೆ. ಸೊ ಅದ್ರ ಬಗ್ಗೆನೂ ಅರಿವಾಗಿರಬೇಕು. ಕಾಡಲ್ಲಿ ಹೇಗೆ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಲೂ ಗೊತ್ತಿರಬೇಕು. ನಾವು ಪಿಕ್ನಿಕ್
ಸ್ಪಾಟ್ ಆಗಿ ನೋಡಬಾರ್ದು ಕಾಡನ್ನ. ಎಷ್ಟೋ ಸತಿ ಸಫಾರಿಗೆ ಹೋಗ್ತೀವಿ, ಅಲ್ಲಿ ಚೀರಾಡ್ತಾರೆ, ಎಷ್ಟೊಂದು ಜನ ತುಂಬಾ ಗಲಾಟೆ ಮಾಡ್ತಾರೆ, ಕೂಗೋದು, ಒಂದು ಪ್ರಾಣಿನ ನೋಡಿ ಕೂಗೋದು, ಅಥವಾ ಕಾಡಲ್ಲಿ ಈಗ ನೋಡ್ತಾ ಇರ್ತೀವಿ ಎಷ್ಟೋ ಘಟನೆಗಳಾಗ್ತಾ ಇರುತ್ತೆ, ರೋಡಲ್ಲಿ ಹೋಗುವಾಗ ಜಿಂಕೆಗಳಿಗೆ ತಿನ್ಸೋದು. ಸೊ ಇವೆಲ್ಲ ಒಂಥರ ನೇಚರ್ಗೆ, ವೈಲ್ಡ್ ಲೈಫ್ಗೆ ಒಂಥರ ವಿರುದ್ಧವಾಗಿ ಹೋಗುತ್ತೆ. ಸೊ ಅದರಿಂದ ಇಂಥದನ್ನೆಲ್ಲ ಮಾಡಬಾರ್ದು. ಈ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ, ಸೊ ಈ ಪ್ಯಾಷನ್ನು, ಈ ತಾಳ್ಮೆ ಎಲ್ಲನೂ ಒಂದು ಕಡೆ ನಾವು ತಗೊಂಡ್ರೆ ಖಂಡಿತ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಖಂಡಿತ. ಯಾಕೆಂತ ಹೇಳಿದ್ರೆ ಈಗ ಸಫಾರಿ ಹೋಗ್ತಾ ಇದ್ದಂಗೆ ನೀವಾಗಲೇ ಹೇಳಿದ್ರಿ ಟೈಗರ್ ಇಲ್ಲಿ ಅಂತ ಕೇಳೋದು. ಬಹುಶಃ ಟೈಗರೇ ಕಾಡಲ್ಲ. ಹೌದು, ಖಂಡಿತ. ಕಾಡು ಅಂತ ಹೇಳಿದ್ರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ದೊಡ್ಡ ಆನೆವರೆಗೂ ಕೂಡ ನಿಜ ಕಾಡು. ಹಾಗೇನೆ ಪೊದೆಗಳಿಂದ ಹಿಡಿದು ಹುಲ್ಲಿಂದ ಹಿಡಿದು ಒಂದು ದೊಡ್ಡ ಮರ, ಹೌದು, ಅಲ್ಲಿವರೆಗೂ ಕೂಡ ಕಾಡೆ ಹರಡ್ಕೊಂಡಿರುತ್ತೆ. ಹಾಗಾಗಿ ಕಾಡಿನ ಅನುಭವ ಮತ್ತು ಕಾಡಿನ ಒಂದು ಸಣ್ಣ ಸಣ್ಣ ಸೂಕ್ಷ್ಮಗಳು, ಒಂದು ಸಣ್ಣ ಅಲುಗಾಡೋದಿದೆಯಲ್ಲ, ಅದು ಕೂಡ ನಮ್ಮ ಪ್ರಜ್ಞೆ. ನಿಜ, ಖಂಡಿತ. ಕಾಡು ಎಂಟರ್ ಆಗ್ತಿದೀವಿ ಅಂತ ಹೇಳಿದ್ರೆ ಬರೆಯ ಕಣ್ಣು ಮತ್ತು ಕಿವಿ, ಮೂಗು ಇಷ್ಟು ಕೂಡ ಸೂಕ್ಷ್ಮ ಆಗ್ಬಿಡುತ್ತೆ. ಹೌದು ಹೌದು, ಬಾಯಿ ಮಾತ್ರ ಮುಚ್ಚಿರ್ಬೇಕು ಅಂತ. ನಾನು ಶುರು ಮಾಡಿದಾಗ ನಾನು ಇದೇ ತರ ಇದ್ದೆ, ನೋಡ್ತಾ ಇದ್ದಂಗೆ ಹುಲಿ ಬೇಕು, ನೋಡ್ತಾ ಇದ್ದಂಗೆ ಚಿರತೆ ಬೇಕು ಅಂತ ಎಕ್ಸೈಟ್ ಆದಾಗ. ಸೊ ಗೈಡ್ಗೆ ಎಲ್ಲಿ ಹುಲಿ ಇಷ್ಟದಾದ್ರೂ ಕಂಡಿಲ್ಲ ಏನಿದು. ಆಮೇಲೆ ಬೇರೆ ಏನು ಪ್ರಾಣಿಗಳನ್ನ ನೋಡಕ್ ಇಂಟ್ರೆಸ್ಟ್ ಪಡ್ತಾ ಇರಲಿಲ್ಲ. ಬಟ್ ಹಾಗೆ ಹೋಗ್ತಾ ಹೋಗ್ತಾ ನನಗೆ ಯಾವಾಗ ತುಂಬಾನೇ ಅನುಭವಗಳಾಗಕ್ಕೆ ಶುರುವಾಯಿತು, ನನಗೆ ಅರ್ಥ ಆಯ್ತು ಸಣ್ಣ ಸಣ್ಣ ಕ್ರಿಮಿಗಳು, ಕೀಟಗಳು, ಸಣ್ಣ ಸಣ್ಣ ಕಪ್ಪೆಗಳು ಅಥವಾ ಹಾವುಗಳು ಎಷ್ಟು ಸುಂದರವಾಗಿದೆ ಅಂತ. ಎಸ್ಪೆಷಲಿ ನಾನು ಫೋಟೋಗ್ರಫಿ ಮಾಡ್ತಾ ಇರೋದ್ರಿಂದ ಸೊ ಆ ಕಪ್ಪೆಗಳನ್ನ ನೋಡೋಕ್ಕೂ ಒಂಥರ ಖುಷಿ. ಎಷ್ಟೋ ಕಪ್ಪೆಗಳನ್ನ ನನಗೆ ಈ ನಡುವೆ ಸ್ವಲ್ಪ ಈ ಮ್ಯಾಕ್ರೋ ಫೋಟೋಗ್ರಫಿಲಿ ತುಂಬಾ ಇಂಟ್ರೆಸ್ಟ್ ಬಂದಿದೆ, ಕಪ್ಪೆ ಮತ್ತೆ ಹಾವುಗಳು. ಆ ಬಣ್ಣಗಳು ನೋಡೋಕ್ಕೆ ಒಂಥರ ಖುಷಿ. ಈಗ ಹೇಗನ್ಸುತ್ತೆ ಅಂದ್ರೆ ಕಾಡಲ್ಲಿ ಬರೀ ಹುಲಿ, ಚಿರತೆ ಒಂದೇ ಅಲ್ಲ, ಎಷ್ಟೋ ಪ್ರಾಣಿಗಳಿದೆ. ಮತ್ತೆ ಮರಗಳು, ಎಷ್ಟೋ ದೊಡ್ಡ ದೊಡ್ಡ ಆಲದ ಮರ, ಆ ಬ್ಯೂಟಿಫುಲ್ ಡಿಸೈನ್ಸ್ ಏನಿದೆ, ಸೊ ಅದನ್ನೆಲ್ಲ ಆಕೃತಿಗಳನ್ನ ನೋಡಿದ್ರೇನೆ ಒಂಥರ ಖುಷಿ ಆಗುತ್ತೆ. ಆವಾಗ ನನಗೆ ಅನ್ಸುತ್ತೆ, ಓ ಈಗ ನಾನು ನಿಜವಾಗ್ಲೂ ವೈಲ್ಡ್ ಲೈಫ್ ಫೋಟೋಗ್ರಫರ್ ಅಂತ ಕೂಕೊಂಬೋದು. ಆಗ ಸುಮ್ಮನೆ ಟೈಗರ್ ನೋಡೋಕೆ ಬಂದಿರೋ ಒಂದು ಟೂರಿಸ್ಟ್ ಥರ ಇದ್ದೆ ನಾನು, ಟೈಗರ್ ನೋಡು, ಲೆಪರ್ಡ್ ನೋಡು ಅಂತ. ಬಟ್ ಈಗ ಎಷ್ಟೋ ಸಣ್ಣ ಸಣ್ಣದು, ಎಷ್ಟೊಂದು ದಿನ ಕಾಡಲ್ಲಿ ಹೋದಾಗ ನಮಗೇನೆ ಗೊತ್ತಿರಲ್ಲ, ಯಾವುದೋ ಒಂದು ಹೊಸ ಥರ ಒಂದು ಇನ್ಸೆಕ್ಟ್ ನೋಡ್ತೀವಿ, ಅದನ್ನ ನೋಡಿರಲ್ಲ, ಅದೊಂಥರ ಕುತೂಹಲ. ಆ ಕಲರ್ ಹೇಗೆ ಬ್ಲೆಂಡ್ ಆಗುತ್ತೆ, ಅದು ಆ ಕಾಡಲ್ಲಿ ಹೇಗೆ ಒಂದು ಮರದ ಮೇಲೆ ಕೂತ್ಕೊಂಡ್ರೆ ಗೊತ್ತೇ ಆಗಲ್ಲ ಅದಿದೆ ಅಂತ. ಅಷ್ಟು ಒಳ್ಳೆ ಬಣ್ಣ, ಅದಕ್ಕೆ ಹೇಗೆ ಹೋಲುತ್ತೆ ಅಂದರೆ ಗೊತ್ತೇ ಆಗಲ್ಲ ಇಲ್ಲೊಂದು ಏನೋ ಕೂತಿದೆ ಅಂತ. ಸೊ ಮೇ ಬಿ ನನಗೆ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಕೂಡ ನಾನು ಹೋಗ್ತಾ ಹೋಗ್ತಾ ಐ ಥಿಂಕ್ ಒಂಥರ ಹೇಗೆ ಅಂದರೆ ಕಾಡಿನ ಬಗ್ಗೆ ಇನ್ನೂ ಆಸಕ್ತಿ ಬರ್ತಾನೆ ಇದೆ, ಇನ್ನೂ ಒಂಥರ ಆಶ್ಚರ್ಯ ಆಗ್ತಾನೆ ಇದೆ, ಇಷ್ಟೊಂದಿದ್ಯಾ ಅಂತ. ಹೌದು, ಯಾಕೆಂತ ಹೇಳಿದ್ರೆ ಅದು ನಡೀತಾನೆ ಇರುತ್ತೆ. ಕಾಡು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿನ ಒಂದೊಂದು ಘಟನೆ ಕೂಡ ನಡೀತಾನೆ ಇರುತ್ತೆ. ಹೌದು, ಯಾವುದು ಕೂಡ ನಿಲ್ಲೋದಿಲ್ಲ. ಖಂಡಿತ ರೀಲ್ ಇದ್ದಂಗೆ ಅದು ನಡೀತಾನೆ ಇರುತ್ತೆ. ಯಾವುದು ಕೂಡ ಇಷ್ಟೇ ಅಂತೇಳಿ ಇಲ್ಲಿ ನಾವು ಕಣ್ಣ ಮಟಾರಲ್ಲಿ ನಾವು ಇಷ್ಟೇ ಕಾಡು ಅಂತ ಇರೋದಿಲ್ಲ. ಅದು ಹೌದು, ಘಟನೆಗಳು ನಡೀತಾನೆ ಇರುತ್ತೆ. ಆದ್ರೆ ನೋಡುವಂತ ಕಣ್ಣುಗಳು ಸೂಕ್ಷ್ಮತೆ ನಮ್ಗೆ ಬೇಕಾಗುತ್ತೆ. ಒಂದು ಹುಲ್ಕಡ್ಡಿ ಕೂಡ ಕಾಡಲ್ಲಿ ಅಲ್ಲಾಡೋಂಥದ್ದು ತುಂಬಾ ನಿಜ, ಸುಮ್ಮನೆ ಅಲ್ಲಾಡಲ್ಲ. ಹೌದು, ಅದಕ್ಕೊಂದು ಕಾರ್ಯಕಾರಣ ಸಂಬಂಧ ಇರುತ್ತೆ. ಹಾಗಾಗಿ ಅದೊಂದು ಪ್ರಜ್ಞೆ ಅನ್ನುವಂಥದ್ದು ನಮಗಿರ್ಬೇಕಾಗುತ್ತೆ. ಹಾಗೆ ಈಗ ಮಾಡ್ತಾ ಮಾಡ್ತಾ ಈ ತರ ನೋಡ್ತಾ ನೋಡ್ತಾ ಹುಲಿ ಎಷ್ಟು ದಿನದ ಮೇಲೆ ನಿಮ್ಗೆ ಆಸಕ್ತಿ ಬೆಳೆದ ಮೇಲೆ ಹುಲಿನ ಎಷ್ಟು ದಿನದ ಮೇಲೆ ನೋಡಿದ್ರಿ? ಹುಲಿ ನಾನು ಫಸ್ಟ್ ಹುಲಿ ನೋಡಿದ್ದು ಬಂಡೀಪುರದಲ್ಲಿ 2012ರಲ್ಲಿ ನೋಡಿದ್ದು. ನಾನು 2010ರಲ್ಲಿ ನಾನು ಕಾಡಿಗೆ ಹೋಗಕ್ಕೆ ಶುರು ಮಾಡಿದ್ದು. 2 ವರ್ಷ ಆಯ್ತು ನಂದು ಹುಲಿ ನೋಡಕ್ಕೆ. ಆ ಹುಲಿ ಕೂಡ ಯಾವ ತರ ನೋಡಿದೆ ಅನ್ನೋ ತುಂಬಾನೇ ಕುತೂಹಲ ಸ್ಟೋರಿ ಅದು. ಸೊ ನಾವು ಈ ಮೂಲಾಪುರ ಅಂತ ಒಂದು ಕೆರೆ ಇದೆ ಬಂಡೀಪುರದಲ್ಲಿ, ಅಲ್ಲಿ ಹುಲಿ ಕಂಡಿದೆ ಅಂತ ಯಾರೋ ನಮಗೆ ಬೇರೆ ವೆಹಿಕಲ್ ಅವ್ರು ಹೇಳಿದ್ರು. ನಾವು ಬಸ್ಸಲ್ಲಿದ್ವಿ. ಸೊ ಬಸ್ಸಿಂದ ಹೋಗಿ ನಿಲ್ಸಿದ್ವಿ. ಅಲ್ಲಿ ನೋಡಿದ್ರೆ ಏನೂ ಇರಲಿಲ್ಲ, ನೀರಲ್ಲಿ ಎಲ್ಲ ಶಾಂತವಾಗಿತ್ತು. ಒಂದು ಜಿಂಕೆ ನೀರು ಕುಡಿತಾ ಇತ್ತು. ಈ ಕಡೆಯಿಂದ ಒಂದು ದೊಡ್ಡ ಸಲಗ ಬಂದು ನೀರಲ್ಲಿ ನಿಂತ್ಕೊಂತು. ಅದು ಫುಲ್ ಮಸ್ತಲ್ಲಿತ್ತು ಅವತ್ತು. ಸೊ ಬಂದು ನೀರು ಕುಡಿತಾ ಇತ್ತು, ನೀರು ಹಚ್ಕೊತಾ ಇತ್ತು, ಒಳ್ಳೆ ಸ್ನಾನ ಮಾಡ್ತಾ ಇತ್ತು. ತುಂಬ ಒಳ್ಳೆ ಫೋಟೋಗ್ರಾಫ್ ಸಿಗ್ತಾ ಇತ್ತು ಆನೆ ನೋಡೋಕ್ಕೆ. ತುಂಬ ದೊಡ್ಡದಾಗಿರೋ ಆನೆ ಅದು. ಸರಿ ಆಯಿತು, ನಿಂತಿದ್ವಿ. 20 ನಿಮಿಷ ಆಯಿತು, 25 ನಿಮಿಷ ಆಯಿತು. ನಮ್ಮ ಡ್ರೈವರ್ ಹೇಳಿದ್ರು ಖಂಡಿತ ಬರುತ್ತೆ ಹುಲಿ, ಇಲ್ಲೆಲ್ಲ ನೀರಿಗೆ ಬರಲೇಬೇಕದು, ಈಗ ತುಂಬ ಬೇಸಿಗೆ ಕಾಲ ಅದು. ಹೌದು, ಕಾಲ್ ಕೂಡ ಇರಲಿಲ್ಲ ಅವತ್ತು, ಬಟ್ ಬೇಸಿಗೆ ಕಾಲ. ಸೊ ಅವ್ರು ಹೇಳಿದ್ರು ಬರಲೇಬೇಕು, ಅದು ಬಂದರೆ ಜಿಂಕೆ ಕೂಗುತ್ತೆ ನೋಡಿ ನೀವು ಅಂತ. ಸರಿ, ಇನ್ನೊಂದು 10 ನಿಮಿಷ ನಿಂತ್ಕೊಂಡ್ರೆ ಜಿಂಕೆ ಕೂಗ್ತು ಈಗ. ಸೊ ಜಿಂಕೆ ಕೂಗೋಕೆ ಸ್ಟಾರ್ಟ್ ಮಾಡ್ತು, ಒಳಗಡೆಯಿಂದ ಕಾಲ್ ಸ್ಟಾರ್ಟ್ ಆಯಿತು. ಸರಿ ನಿಂತ್ಕೊಂಡಿದ್ವಿ. ಈ ಆನೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಆ ಕಡೆನೇ ನೋಡೋಕ್ಕೆ ಡೈರೆಕ್ಷನ್ ನೋಡ್ತಾ ಇತ್ತು. ನಮ್ಮ ಡ್ರೈವರ್ ಹೇಳ್ತಾ ಇದ್ರು, ಅಯ್ಯೋ ಸರ್, ಈ ಆನೆ ಏನಕ್ಕಿದೆ ಇಲ್ಲಿ, ಇದಿದ್ರೆ ಬರಲ್ಲ ಆ ಹುಲಿ ಇವಾಗ, ನಮಗೆ ಇದೇ ತೊಂದರೆ ಇವಾಗ ನಮಗೆ ಅಂದ್ಬಿಟ್ಟು ಹೇಳಕ್ಕೆ ಶುರು ಮಾಡಿದ್ರು. ಸರಿ, ನಮಗೆ ಇನ್ನೂ ಅಷ್ಟು ಗೊತ್ತಿಲ್ಲ ಅವಾಗ, ನಾವಿನ್ನ ಫಸ್ಟ್ ಹುಲಿ ನೋಡೋ ಕುತೂಹಲ, ಸೀಟಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ವಿ, ಒಳ್ಳೆ ಆ್ಯಂಗಲ್ ಸೆಟ್ ಮಾಡ್ಕೊತಾ ಇದ್ವಿ, ಯಾವಾಗ ಬರುತ್ತೆ ಏನು ಅಂತ ಹೇಳೋಕ್ಕಾಗಲ್ಲ. ಸರಿ ಗೊತ್ತಾಗ್ತಾ ಇದೆ, ಕಾಲ್ ಹತ್ರ ಬರ್ತಾ ಇದೆ, ಜಿಂಕೆ ಕೂಗ್ತಾ ಇದೆ.
ಈ ಒಂದು ನವಿಲ್ ಹಾರ್ತು, ಸೊ ಬಂತು ಇನ್ನೇನು, ಕೂಗುತ್ತೆ, ಮಂಗ ಹೌದು. ಕೂಗುತ್ತೆ. ಸೊ ನವಿಲ್ ಯಾವಾಗ ಹಾರ್ತು ನಮ್ಮ ಡ್ರೈವರ್ ಹೇಳಿದ್ರು ಸರ್ ಹುಲಿ ಬರ್ತಾ ಇದೆ ರೆಡಿ ಇರಿ ಅಂತ. ಸೊ ಒಂದು ಸ್ಮಾಲ್ ಓಪನಿಂಗ್ ಇತ್ತು, ಒಂದು ಇದರಿಂದ ಒಂದು ಪೊದೆಯಿಂದ ಹುಲಿ ಬರೋ ಪಾತ್ವೆ, ಅದು ಅದ್ರದ್ದು ಜಾಗ. ಅಲ್ಲಿಂದ ಏನೋ ಬಂದಂಗೆ ಅನಿಸ್ತು ನಮಗೆ, ಪೊದೆ ಹಿಂದೆ ಏನೋ ಬಂದಂಗೆ ಅನಿಸ್ತು. ಅದ್ರದ್ದು ನಮಗೆ ಆಕಾರ ಕಾಣಿಸ್ತಾ ಇದೆ, ಬಟ್ ನೀಟಾಗಿ ಗೊತ್ತಾಗ್ತಲ್ಲ ಓಪನ್ ಆಗಿ, ಕಪ್ಪಾಗಿ ಅದ್ರದ್ದು ಹಿಂದೆ ಹಿಂಗೆ ನಡ್ಕೊಂಬರ್ತಾರೋ ಆಕಾರ ಕಾಣಿಸ್ತಾ ಇದೆ. ಅದಿನ್ನೇನು ತಲೆ ಆಚೆ ಹಾಕ್ಬೇಕು, ಈ ಆನೆ ಜೋರಾಗಿ ಒಂದ್ಸತಿ ಕಿರ್ಚ್ತು. ಯಾವಾಗ ಜೋರಾಗಿ ಕಿರ್ಚ್ತೋ ಹುಲಿ ಬಂದಿದ್ದೆ ವಾಪಸ್ ತಿರ್ಕೊಂಡು ಹೊಟ್ಟೋಯ್ತು. ಸೊ ನನಗೆ ಫಸ್ಟ್ ಸೈಟಿಂಗ್ ಇವತ್ತಿಗೂ ಹೇಗಿತ್ತು ಅಂದರೆ, ಹುಲಿದು ಬರೀ ಒಂದು ಸ್ವಲ್ಪ ಆಕಾರ ನೋಡಿದ್ದಷ್ಟೇ, ಅದ್ರದ್ದೊಂದು ಶ್ಯಾಡೋ ನೋಡಿದೆ ಅಷ್ಟೇ ಅವತ್ತು ನಾನು. ಸೊ ಅದು ನಂದು ಫಸ್ಟ್ ಸೈಟಿಂಗು. ಅದಾದಮೇಲೆ ನಂದು ಒಂದು ತುಂಬ ನೀಟಾಗಿ ಹುಲಿನ ನೋಡಿದ್ದು ಅಂದರೆ ಬಾಂಧವಗಢಲ್ಲಿ 2013. ಸೊ 3 ವರ್ಷ ಆಗಿತ್ತು ಈಗ ವೈಲ್ಡ್ ಲೈಫ್ ಶುರು ಮಾಡಿ. ಸೊ ಆವತ್ತು ಹೇಗೆ ಅಂದರೆ ನೀರಿಗೆ ಬಂದು ಕೂತ್ಕೊಂತು ಹುಲಿ, ತುಂಬಾನೇ ಖುಷಿ ಆಯ್ತು ಅವತ್ತು ನನಗೆ, ಹೇಳ್ಕೊಳಕ್ ಆಗದೆ ಇರೋಂಥ ಖುಷಿ, ಫೈನಲಿ ನೋಡಿದೆ ಹುಲಿನ ಅಂತ. ಸೊ ಬಂದು ನೀರಲ್ಲಿ ಕೂತು ನೀರು ಕುಡಿದು ಸುಮಾರು ಹೊತ್ತು ಇದ್ದು ನೀರಲ್ಲಿ, ಅದನ್ನು ಬೇಸಿಗೆ ಕಾಲ. ಸೊ ವಾಪಸ್ ಹೋಯ್ತು. ಸೊ ಅದು ನಂದು ಫಸ್ಟ್ ಟೈಗರ್ ಸೈಟಿಂಗ್ ಅಂತ ಕ್ಲೀನ್ ಫೋಟೋ ಸೈಟಿಂಗ್ ಅಂದರೆ 2013. ಸೊ ಆಲ್ಮೋಸ್ಟ್ 2-2.5 ವರ್ಷ ಆಯಿತು ನಂದು ಫಸ್ಟ್ ಹುಲಿ ನೋಡೋಕ್ಕೆ. ಭಾಳ ಅದೃಷ್ಟ ಅಂತ ಬಿಟ್ರಿ. ಯಾಕೆಂತೇಳಿದ್ರೆ ನಾನು ಕಾಡು ಸುತ್ತೋಕೆ ಶುರು ಮಾಡಿ 14 ವರ್ಷದ ನಂತರ ಹುಲಿ ನೋಡಿದೆ. ಹಾಗಾದ್ರೆ ಹೆಜ್ಜೆಗಳು ನೋಡ್ತಾ ಇದ್ದೆ. ಆಮೇಲೆ ಫೋಟೋಗ್ರಫಿ ಹೇಗೆ ಇದು ಮಾಡಿರಿ? ಸೊ ಫೋಟೋಗ್ರಫಿ ಅಂತ ನನಗೆ ಶುರುವಾಗಿದ್ದು 2012ರಿಂದ ಶುರು ಮಾಡಿದೆ ಫೋಟೋಗ್ರಫಿ. ಹಾಗೆ ಹೋಗ್ತಾ ಹೋಗ್ತಾ ಕಲಿಯೋಕ್ಕೆ ಶುರು ಮಾಡಿದೆ. ಸೊ 2015 ಒಂದು ಕಂಪ್ನಿಗೆ ಜಾಯ್ನ್ ಆಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಎಷ್ಟೋ ಒಳ್ಳೊಳ್ಳೆ ಫೋಟೋಗ್ರಫರ್ಸ್ ಮಧ್ಯೆ ಇದ್ದಿದ್ದರಿಂದ ಫೋಟೋಗ್ರಫಿ ಕಲಿತೆ. ಹಾಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ ಫೋಟೋಗ್ರಫಿ ಶುರು ಮಾಡೋಕ್ಕೆ, ಹೇಳ್ಕೊಡೋಕ್ಕೆಲ್ಲ, ಟೂರ್ಸ್ ಕಂಡಕ್ಟ್ ಮಾಡೋಕ್ಕೆ, ಆ್ಯಸ್ ಅ ಮೆಂಟರ್, ಆ್ಯಸ್ ಅ ಗೈಡ್, ವೈಲ್ಡ್ ಲೈಫ್ ಫೋಟೋಗ್ರಫಿ ಮೆಂಟರ್ ಆಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಹೋಗಿ ಜನರಿಗೆ ಹೇಳ್ಕೊಟ್ಟು ನಾನು ಫೋಟೋಗ್ರಫಿ ಬಹುಶಃ ಇನ್ನೂ ಚೆನ್ನಾಗಿ ಕಲ್ತ್ನೇನೋ, ಜನರಿಗೆ ಹೇಳ್ಕೊಡ್ತಾ ಇನ್ನೂ ಚೆನ್ನಾಗಿ ಕಲ್ತ್ನೇನೋ. ಸೊ ನನಗೆ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಅನ್ನೋದು ಒಂಥರ ಹೇಗಿದಾಗೋಯ್ತು ಅಂದರೆ, ಏನಂತಾರೆ, ಒಂದು ನನ್ನ ಹವ್ಯಾಸ ಅನ್ನೋದಕ್ಕಿಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ಆಗೋಯ್ತು. ಸೊ ಈಗ ಪ್ರಾಣಿಗಳನ್ನ ನೋಡೋದೇ ಒಂದು ಖುಷಿ, ಇನ್ನು ಅದನ್ನ ಸೆರೆ ಹಿಡಿಯೋದು ಇನ್ನೊಂಥರ ಖುಷಿ. ಏನಾದರೂ ಅದು ಇವಾಗ ಯಾವಾಗ ಒಂದು ನದಿ ಎಗರೋವಾಗ, ಅಥವಾ ಒಂದು ಮರ ಹತ್ತೋವಾಗ ಚಿರತೆ, ಅಥವಾ ಪಕ್ಷಿ ಹಾರೋವಾಗ, ಇದೆಲ್ಲ ಪಿಕ್ಚರ್ ಕ್ಲಿಕ್ ಮಾಡಬೇಕು ಅಂದರೆ ಒಂಥರ ಖುಷಿ ನನಗೆ, ಒಂಥರ ಚಾಲೆಂಜಿಂಗ್ ಆಗಿರೋದು, ಅದನ್ನೇ ಒಂಥರ ತೊಗೊಂಡು ಕ್ಲಿಕ್ ಮಾಡೋದು ಒಂಥರ ಖುಷಿ. ಸೊ ಹಾಗೆ ನಂದು ಫೋಟೋಗ್ರಫರ್ ಆಗಿ ಒಂದು ಎವಾಲ್ವ್ ಆದೆ ನಾನು. ಇವತ್ತೇನಿದ್ದೀನಿ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಐ ಕ್ಯಾನ್ ಸಿ ಆ ವೈಲ್ಡ್ ಲೈಫ್ ಮಾಡಿನೇ ಈ ಥರ ಎವಾಲ್ವ್ ಆಗಿರೋದು ನಾನು. ಖಂಡಿತ. ಯಾಕೆಂದರೆ ಈ ಅನುಭವಗಳಿದೆಯಲ್ಲ, ಈ ಅನುಭವಗಳ ಮೊತ್ತನೇ ನಮ್ಮ ಕಾಡಿನ ಬಗ್ಗೆ ಒಂದು ಪರಿಚಯ ಮಾಡ್ಕೊಂಡು ಕಾಡು ಏನು ಅಂತ ಗೊತ್ತಾಗುತ್ತೆ. ವನ್ಯಜೀವಿ ಛಾಯಾಗ್ರಹಣ ಅಂದರೆ ಈಗ ಬಹುಶಃ ನೀವು ಅದನ್ನ ಒಂದು ಬದುಕಿನ ಭಾಗವಾಗಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರಿ. ಅದನ್ನೇ ನೀವು ಬದುಕಿನ ಭಾಗ ಅಂತ ಹೇಳಿದ ತಕ್ಷಣವೇ ಅದು ಅರ್ಥ ಏನು ಬರುತ್ತೆ ಅಂತ ಹೇಳಿದ್ರೆ, ಅದರಿಂದ ನಾವೇನಾದ್ರು ಪಡ್ಕೋತಾ ಇದ್ದೀವಿ ಅಂತಲೂ ಕೂಡ ಬರುತ್ತೆ. ಇದನ್ನು ಹೇಗೆ ಮಾಡಿದ್ರಿ? ಸೊ ನಾನು ವನ್ಯಜೀವಿ ಛಾಯಾಗ್ರಾಹಕ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಫೋಟೋಗ್ರಫಿ ಅಂತ ಏನು ಶುರು ಮಾಡಿದೆ, ನಾನು ಜನರಿಗೆ ಫೋಟೋಗ್ರಫಿ ಹೇಳ್ಕೊಡೋದು ಶುರು ಮಾಡಿದೆ. ನಾನು ಟೀಚಿಂಗ್ ಶುರು ಮಾಡಿದ್ರಿಂದ ಅದರಿಂದ ನನಗೆ ನನ್ನ ಏನಂತಾರೆ ಫಿನಾನ್ಷಿಯಲಿ ಗೇನ್ಸ್ ಇದೆ. ಫಾರೆಸ್ಟ್ ವೈಲ್ಡ್ ಲೈಫ್ ಫೋಟೋಗ್ರಫಿಯಿಂದ ನಾನು ಹೇಗೆ ಅರ್ನ್ ಮಾಡ್ತೀನಿ ಅಂದರೆ, ಬರೀ ಪ್ರಾಣಿದು ಫೋಟೋ ಕ್ಲಿಕ್ ಮಾಡಿ ನನಗೆ ನಾನು ಸಂಪಾದನೆ ಮಾಡ್ತಾ ಇಲ್ಲ. ಹೇಗೆ ಸಂಪಾದನೆ ಮಾಡ್ತಾ ಇದ್ದೀನಿ ಅಂದರೆ, ಜನರಿಗೆ ಫೋಟೋಗ್ರಫಿ ಹೇಳ್ಕೊಟ್ಟು ಜನರಿಗೆ ಈ ಪ್ರಕೃತಿಯ ಆಸಕ್ತಿ ಇರೋರಿಗೆ ಹೇಗೆ ಇವ್ರಿಗೆ ಆ ಪ್ರಕೃತಿನ ತೋರಿಸಿ ಈ ಟೂರ್ಸ್ನ ಆರ್ಗನೈಸ್ ಮಾಡಿ ಕರ್ಕೊಂಡೋಗಿ, ಸೊ ಅದರಿಂದ ನಮಗೆ ಒಂದು ಫಿನಾನ್ಷಿಯಲಿ ಒಂದು ಗೇನ್ ಅನ್ನೋದಿದೆ. ಅದು ಬಿಟ್ಟರೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಅಥವಾ ವೈಲ್ಡ್ ಲೈಫಿಂದ ಹೇಗೆ ಅರ್ನಿಂಗ್ಸ್ ಅಂತ ಮಾಡೋದು ಅಂತ ತುಂಬ ಜನ ಈಗ ನನಗೆ ಈ ಪ್ರಶ್ನೆ ಕೇಳ್ತಾರೆ. ಇದರಿಂದ ಏನಾದರೂ ನಮಗೆ ಫಿನಾನ್ಷಿಯಲ್ ಗೇನ್ಸ್ ಇದೆಯಾ, ಲಾಭಗಳಿದೆಯಾ ಅಂದರೆ, ಹೇಗೆ ಅದನ್ನು ಒಂದು ವೃತ್ತಿಯಾಗಿ ತೊಗೊಬೋದು ಅಂತ ಹೇಳೋಕೆ ನೋಡಿದ್ರೆ, ಒಂದು ಗೈಡ್ ಆಗಿ ಕೆಲಸ ಮಾಡ್ಬೋದು. ಈ ಯಾವುದಾದ್ರೂ ರೆಸಾರ್ಟ್ಗಳಲ್ಲಿ, ತುಂಬಾ ವೈಲ್ಡ್ ಲೈಫ್ ರಿಸರ್ವ್ಸಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಏನಾದರೂ ಟೈಅಪ್ಸಲ್ಲಿ ಕೊಲಾಬ್ರೇಟ್ ಮಾಡಿ ಒಂದು ಗೈಡ್ಸ್ ಆಗಿ ವರ್ಕ್ ಮಾಡ್ಬೋದು. ಇನ್ನೊಂದು ನೋಡಿದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ಸಲ್ಲಿ ಅಥವಾ ಅದಕ್ಕೆ ಫೀಲ್ಡ್ ಅಸಿಸ್ಟೆಂಟ್ಸ್ ಆಗಿ, ನಾನು ಕೂಡ ವಾಚರ್ಸ್ ಇಂಡಿಯಾ ಟ್ರಸ್ಟಲ್ಲಿ ಫೀಲ್ಡ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಅಂತ ಆದರೂ ಹಣ ಬರುತ್ತೆ ನಿಮಗೆ. ಸೊ ಅದಿರ್ಬೋದು. ಅಥವಾ ಈ ಥರ ಟೂರ್ಸ್ ಆರ್ಗನೈಸ್ ಮಾಡೋದ್ರಿಂದ, ಜನರನ್ನ ಕರ್ಕೊಂಡೋಗಿ ಗೈಡಿಂಗ್ ಮಾಡೋದ್ರಿಂದ, ವಿವಿಧ ಕಾಡುಗಳು, ನಾವು ಎಷ್ಟೋ ಕಾಡುಗಳಿಗೆ ಕರ್ಕೊಂಡು ಹೋಗ್ತೀವಿ. ಸೊ ಅದರಿಂದ ನಮಗೆ ಒಂದು ಏನಿದೆ, ಕಾಡಿಂದ ಏನೋ ಒಂದು ಬರ್ತಾ ಇದೆ ನಮಗೆ. ನಾವು ಕಾಡನ್ನ ನೋಡೋದು, ಅದನ್ನು ಪ್ರೀತಿಸೋದ್ರಿಂದ
ನಮಗೆ ಒಂದು ಫಿನಾನ್ಷಿಯಲಿ ಆಲ್ಸೋ ಒಂದು ಗೇನ್ ಇದೆ ಅದರಿಂದ. ಸೊ ಅದು ನಮ್ಮ ಪ್ರೊಫೆಷನಲಿ ಕೂಡ ಹೆಲ್ಪ್ ಆಗಿದೆ. ಭಾಳ ಒಳ್ಳೆಯದು. ಯಾಕೆಂತೇಳಿದ್ರೆ ಇವತ್ತಿನ ಎಲ್ಲವೂ ಕೂಡ ಮೊದಲೇನಾಗ್ತಿತ್ತು ಅಂದರೆ ಫೋಟೋಗ್ರಫಿ ಅಂತ ಹೇಳಿದ್ರೆ ಎಲ್ಲ ಇನ್ವೆಸ್ಟ್ಮೆಂಟ್ ಅಷ್ಟೇ ಆಗ್ತಾ ಇತ್ತು. ಇವತ್ತು ಅದರಿಂದನೂ ಕೂಡ ಒಂದಿಷ್ಟು ಕಾಸು ಮಾಡ್ಕೊಳ್ಬೋದು ಅಥವಾ ನಮ್ಮ ಬದುಕನ್ನು ಕಟ್ಕೊಳ್ಬೋದು ಅನ್ನೋಂಥ ಒಂದು ಆಲೋಚನೆಗಳು ಕೂಡ ಬರ್ತಾ ಇದೆ. ಬಹುಶಃ ಈ ಥರದ್ದು ಆಲೋಚನೆಗಳು ಇದ್ರೆ ಒಳ್ಳೆಯದು ಅಂತಲೂ ಕೂಡ ಅನ್ಸುತ್ತೆ. ಕಾಡು ನೋಡುವಂಥ ದೃಷ್ಟಿಕೋನಗಳು ನಮಗೆ ಭಿನ್ನವಾಗಿರುತ್ತೆ. ನೋಡೋದು ಸರಿ, ಅದರಿಂದ ನಾವು ಮಾಡಿದ ಆಸಕ್ತಿ ಇರೋದು ಸರಿ, ಮತ್ತು ಆಸಕ್ತಿನ ಹವ್ಯಾಸವನ್ನು ನಮ್ಮ ಬದುಕಿನ ಒಂದು ದಾರಿ ಮಾಡ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು. ಆ ದಾರಿಯಲ್ಲಿ ನೀವಿದ್ದೀರಿ, ಬಹಳ ಸಂತೋಷದ ವಿಷಯ. ಸಾಕಷ್ಟು ಜನ ಇದರಲ್ಲಿ ಕೂಡ ಫೇಲ್ಯೂರ್ ಕೂಡ ಆಗಿದ್ದಾರೆ, ತುಂಬ ಜನ. ಬಹುಶಃ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದು ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರೋದು ಒಂದು ಇರ್ಬೋದು. ಹಾಗೆಯೇ ಇದ್ದಕ್ಕಿದ್ದಾಗೇ ಅವರಿಗೆ ಎಸ್ಟಾಬ್ಲಿಷ್ ಆಗೋದಕ್ಕೆ ಸಂದರ್ಭಗಳು ಮತ್ತೆ ಅವಕಾಶಗಳು ನಿಜ ಅವಕಾಶಗಳು ತುಂಬಾನೇ ಕಡಿಮೆ. ಆ ಥರ ನೋಡಿದ್ರೆ ನಾನು ಅದೇ ಹೇಳ್ತೀನಿ. ಇವಾಗ ನಾವು ಒಂದು ಅಂದಾಜು 1,000 ಜನರನ್ನ ತಗೊಂಡ್ರೆ ಯಾರು ಇದನ್ನ ಅವರ ಫುಲ್ ಟೈಮ್ ಪ್ರೊಫೆಷನ್ ಮಾಡಬೇಕು ಅಂತ ಅನ್ಕೊಂತಾರೆ, ಕೇವಲ 10 ಜನ ಸಕ್ಸಸ್ಫುಲ್ ಆಗ್ಬೋದು. ಅದರಲ್ಲಿ ಯಶಸ್ವಿ ಆಗೋದು ಬರೀ 10 ಜನ. ಬಿಕಾಸ್ ನೀವು ಹೇಳ್ದಂಗೆ ತುಂಬಾನೇ ಕಷ್ಟ ಇದೆ. ಅದು ಲಕ್ ಇರಬೇಕು, ಇನ್ನೊಂದು ಎಸ್ಟಾಬ್ಲಿಷ್ ಆಗೋಕ್ಕೆ ಒಂದು ಪ್ರಾಪರ್ ರೂಟ್ ಬೇಕು ಅವ್ರಿಗೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಈಗ ಏನು ನಡೀತಾ ಇದೆ ನಮ್ಮ ಸೋಷಿಯಲ್ ಮೀಡಿಯಾ ಟ್ರೆಂಡ್. ಸೋಷಿಯಲ್ ಮೀಡಿಯಾಲಿ ನಿಮಗೆ ಟ್ರೆಂಡಿಂಗ್ ಇರಬೇಕು, ನಿಮ್ಮದು ಪಬ್ಲಿಸಿಟಿ ಆಗಬೇಕು, ನಿಮ್ಮ ಕೆಲಸ ಕೂಡ ಚೆನ್ನಾಗಿರ್ಬೇಕು. ಎಲ್ಲರೂ ಕ್ಯಾಮ್ರಾ ಎತ್ಕೊಂಡ್ಬಂದವರೆಲ್ಲ ನಾವು ಫೋಟೋಗ್ರಫರ್ ಆಗ್ತೀವಿ ಅಂದರೆ ಆಗೋಕ್ಕಾಗಲ್ಲ. ಸೊ ಅದೊಂದು ಖಂಡಿತ ಇದೆ. ನಾನು ಅದೇ ಹೇಳ್ತೀನಿ ಎಲ್ಲರಿಗೂ, ಆ ಥರ ಪಡಬೇಡಿ ಯಾವತ್ತೂ. ಒಂದು ದಿನದಲ್ಲಿ ಆಗೋಗಲ್ಲ ಅಥವಾ ಒಂದು ವರ್ಷದಲ್ಲಿ ಆಗೋಗಲ್ಲ. ಎಷ್ಟೋ ಸತಿ ನನಗೆ ಜನ ಕೇಳ್ತಾರೆ, ನನಗೆ ಮೆಸೇಜ್ಗಳು ಬರುತ್ತೆ, ಸರ್ ನಾನು ಒಳ್ಳೆ ಫೋಟೋಗ್ರಫರ್ ಆಗಿ ದುಡ್ಡು ಅರ್ನ್ ಮಾಡಬೇಕು, 1 ವರ್ಷ ಸಾಕಾಯದಕ್ಕೆ ಅಂತ. ನಾನು ಹೇಳ್ತೀನಿ, ನಾನು ಇನ್ನೂ ಎಷ್ಟು ಆಯಿತು 15 ವರ್ಷ ಆಯಿತು, ಇನ್ನೂ ಕಲಿತಾನೆ ಇದ್ದೀನಿ ಹೇಗಿನ್ನ ಅದರಿಂದ ಸಂಪಾದನೆ ಮಾಡೋದು ಅಂತ ನಾನು ತಿಳ್ಕೊಂಡಾಗ ನಿಮ್ಗೆ ಹೇಳ್ತೀನಿ. ಖಂಡಿತ ಅದೊಂಥರ ನೆವರ್ ಎಂಡಿಂಗ್ ಪ್ರೊಸೆಸ್. ಕಲಿತಾನೆ ಇರ್ತೀವಿ ಏನಾದರೂ ಒಂದು. ಎಷ್ಟೋ ಘಟನೆಗಳು ನಮ್ಮ ಮನಸ್ಸಲ್ಲಿ ಅನ್ಕೊಂಡಿರಲ್ಲ, ಈ ಥರ ಎಲ್ಲೋ ಓದಿರ್ತೀವಿ ಈ ಥರ ಏನೋ ಇರುತ್ತೆ ಅಂತ, ಅದು ಸುಳ್ಳಾಗುತ್ತೆ ನಾವು ನೋಡಿದಾಗ. ಸೊ ಆ ಥರ ಆಗಿರೋದು ಸುಮಾರು ಘಟನೆಗಳಿದೆ. ಕಾಡು ಯಾವತ್ತೂ ಕೂಡ ಕುತೂಹಲ ಉಳಿಸ್ಕೊಂಡಿರುತ್ತೆ, ಯಾವತ್ತೂ ಕೂಡ ತಂತಾನು ಬಿಚ್ಕೊಳ್ಳೋದಿಲ್ಲ. ನಿಜ. ಹಾಗಾಗಿ ಕಾಡು ಎಲ್ರಿಗೂ ಕೂಡ ಯಾವಾಗಲೂ ಕೂಡ ಆಸಕ್ತಿದಾಯಕವಾಗಿ ಇರುತ್ತೆ. ಯಾಕಂತೇಳಿದ್ರೆ ಅದು ಬಿಚ್ಕೊಂಡ್ಬಿಟ್ರೆ ನಿಮ್ಗೆ ಅಲ್ಲಿ ಆಸಕ್ತಿ ಮುಗಿದೋಯ್ತು, ಎಂಡದು ಮುಗಿದೋಯ್ತು. ಹಾಗಾಗಿ ಅದಕ್ಕೆ ಕೊನೆ ಅಂತಾನೆ ಇಲ್ಲ. ಕಾಡು ಅನ್ನೋದು ಅದಕ್ಕಾಗಿನೇ. ಕಾಡು ಯಾವತ್ತೂ ಕೂಡ ಅದು ಕೊನೆ ಅಂತಾನೆ ಇಲ್ಲ, ನಡೀತಾನೆ ಇರುತ್ತದೆ. ಈ ಥರ ಒಂದು ತುಂಬಾ ಕುತೂಹಲಕರವಾದ ಸ್ಟೋರಿ ಅಂದರೆ, ನಾವೆಲ್ಲ ಕೇಳಿರ್ತೀವಿ, ಇವಾಗ ಒಂದು ಹುಲಿ ಇನ್ನೊಂದು ಹುಲಿದು ಮರಿಗಳನ್ನ ಟಾಲರೇಟ್ ಮಾಡಲ್ಲ ಅಂತ, ಕೊಂದಾಕತ್ತೆ ಅಂತ ಹೇಳ್ತೀವಿ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಈ ಬೇರೆ ಹುಲಿದು ಮರಿಗಳು ಸಿಕ್ಕಿದಾಗ ಕೊಲ್ಲುತ್ತೆ, ಬಿಕಾಸ್ ಅದಕ್ಕೆ ಒಂದು ಅಪಾಯ ಇರುತ್ತೆ ಮುಂದಕ್ಕೆ, ಅಥವಾ ಅದರದ್ದು ಒಂದು ಟೆರಿಟರಿಯಲ್ಲಿ ಇರುತ್ತೆ. ಇದನ್ನ ನಾವು ಎಲ್ಲ ಕಡೆ ಇದನ್ನೇ ಓದಿದೀವಿ, ಇದನ್ನೇ ಕೇಳಿದೀವಿ. ಸೊ ನಮ್ಮ ತಲೆಯಲ್ಲಿ ಅದೇ ಇದೆ. 2017ರಲ್ಲಿ ನಾನು ಕಬಿನಿಯಲ್ಲಿ ಒಂದು ಸಫಾರಿ ಮಾಡ್ತಾ ಇದ್ದೆ. ನಮ್ಮ ದಮನ್ಕಟ್ಟೆ ರೇಂಜಲ್ಲಿ ಒಂದು ಸಫಾರಿ ಮಾಡ್ತಾ ಇದ್ದೆ. ನಮ್ಮ ಓಲ್ಡ್ ಮೈಸೂರು ಮಾನಂದವಾಡಿ ರೋಡಲ್ಲಿ, ಟಾರ್ ರೋಡಲ್ಲಿ ಸಫಾರಿಗೆ ಹೋದ್ವಿ. ಆ ಪವರ್ ಲೈನ್ ಹತ್ರ ನಿಂತಿದ್ವಿ. ಏನು ಸೈಟಿಂಗ್ ಆಗಿರಲಿಲ್ಲ, ಸುಮಾರು ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ. ದೂರದಲ್ಲಿ ಒಂದು ಕೋತಿ ಕೂಗಿದ ಶಬ್ದ ಕೇಳಿಸ್ತು ನಮಗೆ. ಸರಿ, ದೂರದಲ್ಲಿ ಕೋತಿ ಕೂಗ್ತಾ ಇದ್ದಂಗೆ ನಮ್ಮ ಡ್ರೈವರ್ ಖುಷಿ ಆಯಿತು. ಲಂಗೂರ್ಗೆ ಹೋಗಿದ್ದೆ. ನಮ್ಮ ಡ್ರೈವರ್ ಖುಷಿ ಆಯ್ತು, ಸರ್ ಏನೋ ಇದೆ ಹೋಗೋಣ ಮುಂದೆ ಅಂತ. ಸರಿ ಆಯಿತು ಹೋಗೋಣ ಅಂತ ಒಂದು 100 ಮೀಟರ್ ಮುಂದೆ ಹೋದ್ವಿ. 100 ಮೀಟರ್ ಮುಂದೆ ಹೋಗ್ತಾ ಇದ್ದಂಗೆ ಹಡ್ ಅಂತ ಬ್ರೇಕ್ ಹಾಕಿದ್ರು. ನಾವು ಏನಾಯ್ತು ಅಂತ ಕೇಳ್ತಂಗೆ, ಸರ್ ರೋಡಲ್ಲಿ ಟೈಗರ್ ಇದೆ ನೋಡಿ, ರೋಡಲ್ಲಿ ಟೈಗರ್ ಇದೆ ಅಂತ. ಸರಿ, ಈಗ ನೋಡ್ತಾ ಇದೀವಿ, ಒಂದು ಹುಲಿ ಬರ್ತಾ ಇದೆ. ಒಂದು ಪ್ರಾಬಬ್ಲಿ ಒಂದು ಯಂಗ್ ಮೇಲ್ ಟೈಗರ್. ಅದು ನಮ್ಮ ಟೈಗರ್ ಟ್ಯಾಂಕ್ ಅಂತ ಏನಿದೆ ಆ ಫ್ಯಾಮಿಲಿ ಆಫ್ ಟೈಗರ್ಸ್. ಅದು ಟೈಗರ್ ಟ್ಯಾಂಕ್ ಮೇಲ್ ಸಬ್ ಅಡಲ್ಟ್. ಅವಾಗ ಅದು ನಡ್ಕೊಂಡು ಬರ್ತಾ ಇದೆ ರೋಡಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ವಿ, ನನ್ನ ಜೊತೆ ಇದ್ದಿದ್ದು ಗೆಸ್ಸು ನಾನೆಲ್ಲ ಕ್ಲಿಕ್ ಮಾಡ್ತಾ ಇದ್ವಿ. ಸಡನ್ನಾಗಿ ಮತ್ತೆ ಅವರು ಡ್ರೈವರ್ ಮತ್ತೆ ಕೂಗಿದ್ರು, ಸರ್ ಇನ್ನೊಂದು ಹುಲಿ ಅಂತ. ಎಲ್ಲಿ ನೋಡಿದ್ರೆ ಅದ್ರ ಹಿಂದೆ ಇನ್ನೊಂದು ಹುಲಿ ನಡ್ಕೊಂಡ್ ಬರ್ತಾ ಇದೆ. ಅದು ತಾಯಿ. ಸೊ ಈ ಒಂದು ತಾಯಿ, ಅದು ಸೀನಿಯರ್ ಟೈಗರ್ ಟ್ಯಾಂಕ್ ಫೀಮೇಲು. ಸೊ ಇವೆರಡು ನಡ್ಕೊಂಡ್ ಬರ್ತಾ ಇದೆ. ಫುಲ್ ಇವಾಗ ಖುಷಿ, ನೀವು ಹೇಳಿದ್ರಲ್ಲ ಡಬಲ್ ಧಮಾಕ, ನಮ್ಗೆ ಅಲ್ಲಿ ಈ ಥರ ಆಯ್ತು ಇವಾಗ. ಸೊ ಅದನ್ನ ಫೋಟೋಗ್ರಾಫ್ ಮಾಡ್ತಾ ಇದೀವಿ, ತುಂಬಾ ಖುಷಿಯಾಗಿ, ಒಳ್ಳೆ ಲೈಟು ಎಲ್ಲ. ಈಗ ಅಚಾನಕ್ ಆಗಿ ಮತ್ತೆ ಹೇಳ್ತಾನೆ, ಸರ್ ಹುಲಿ ಅಂತ. ದೂರದಲ್ಲಿ ನೋಡ್ತೀವಿ 3 ಹುಲಿ ಮರಿಗಳು, ಸಣ್ಣ ಪುಟ್ಟ ಮರಿಗಳು ರೋಡಿಗೆ ಬಂದು ಇವರು ಈ ತಾಯಿ ಮಗನ ಹತ್ರ ಓಡ್ ಬರ್ತಾ ಇದ್ದಾವೆ ಅವನು. ಸೊ ನಮ್ಗೆ ಇವಾಗ ಒಂಥರ ಆಶ್ಚರ್ಯ, ಇದು ಯಾವ ಹುಲಿ ಮರಿಗಳಿದು, ಇದ್ರದ್ದಲ್ಲ ಇದು. ಬಿಕಾಸ್ ಇದಕ್ಕಿರ್ಲಿಲ್ಲ ಮರಿಗಳ ಆ ಟೈಮಲ್ಲಿ. ಇದು ಇನ್ನ ಹಳೆ ಮರಿಗಳನ್ನ ಇನ್ನ ಸಾಕ್ತಾ ಇತ್ತು. ಇದು ಯಾವ್ದು 3 ಮರಿಗಳು ಇದ್ರ ಜೊತೆಗೆ ಅಂತ ಒಂಥರ ಆಶ್ಚರ್ಯ. ಅದು ನಮ್ಗೆ ಯಾವ್ದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸೊ
ಅದಕ್ಕೆ ತುಂಬ ಕತೆಗಳಿದೆ, ತುಂಬ ಯಾವ್ದಿರ್ಬೋದು ಅಂತಲೂ ತುಂಬ ಲಾಜಿಕ್ಸ್ ಇತ್ತು. ಸೊ ಬಟ್ ಏನಲ್ಲಿ ಆಶ್ಚರ್ಯ ಅಂದರೆ ನೋಡಿ, ಅದು ಬಂದು ಈ ತಾಯಿ ಹತ್ರ ಬಂದು 3 ಆಟ ಆಡೋಕ್ಕೆ ಶುರು ಮಾಡ್ತು, ಈ ಮೇಲ್ ಟೈಗರ್ ಹತ್ರ ಬಂದು ಆಟ ಆಡೋಕ್ಕೆ ಶುರು ಮಾಡ್ತು. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ನಾವು ಅಂದ್ಕೊಂಡಿದ್ವಿ ನೋಡಿದ ತಕ್ಷಣ ಸಾಯಿಸುತ್ತೆ ಅದನ್ನಂತ. ಅದೇ ನಾವು ಕೇಳಿರೋದು, ಅದೇ ನಾವು ಎಲ್ಲ ಕಡೆ ಸೈಂಟಿಫಿಕಲಿ ಏನೋ ಅದೇ ಕೇಳಿದ್ವಿ, ಸೈನ್ಸಲ್ಲಿ, ಡಾಕ್ಯುಮೆಂಟ್ರೀಸಲ್ಲಿ, ಬುಕ್ಸಲ್ಲಿ ಎಲ್ಲ ಅದೇ ಓದಿದ್ವಿ. ಸೊ ಆವತ್ತು ಎಷ್ಟು ಖುಷಿ ಆಯಿತು ಅಂದರೆ, ಆ ತಾಯಿ ಹುಲಿ ಅದನ್ನು ಕೂಡ ಅದ್ರ ಹತ್ರ ತಗೊಂಡು ಮರಿಗಳನ್ನ ಅದಕ್ಕೆ ಮುದ್ದು ಮಾಡಿ ಅದನ್ನು ಕಿಲ್ಲಕ್ಕೆ ಕರ್ಕೊಂಡು ಹೋಯ್ತು. ಅದು ತನ್ನದಲ್ಲ ಮರಿಗಳು. ಸೊ ಅಲ್ಲಿ ಎಷ್ಟೋ ಕತೆಗಳಿತ್ತು. ಅಲ್ಲಿ ಒಂದು ಹುಲಿ ಸತ್ತಿತ್ತು, ಅದಕ್ಕೆ 4 ಮರಿ ಇತ್ತು, ಅದರಲ್ಲಿ 3 ಸರ್ವೈವ್ ಆಗಿ ಇದ್ರ ಜೊತೆ ಇದೆ ಅಂತ ಒಂದು ಕತೆ ಇತ್ತು, ಇನ್ನೊಂದು ದೂರದಿಂದ ಎಲ್ಲೋ ಬಂದಿದೆ ಅಂತ ಒಂದು ಕತೆ ಇತ್ತು. ಬಟ್ ಯಾವುದು ಗೊತ್ತಿಲ್ಲ ನಮಗೆ, ಹೇಳಕ್ಕಾಗಲ್ಲ. ಅದೇ ಬಟ್ ನಮಗ್ ಖುಷಿ ಅಂದ್ರೆ ಹೇಗೆ ಅಷ್ಟು ಚೆನ್ನಾಗಿ, ಎಸ್ಪೆಷಲಿ ಆ ಮೇಲ್ ಟೈಗರ್ ಕೂಡ ಎಷ್ಟು ಚೆನ್ನಾಗಿ ಅದನ್ನ ಆಟ ಆಡ್ತು ಅಂದ್ರೆ ಅದೇ ಒಂಥರ ನೋಡೋ ಖುಷಿ. ನೋಡಿ, ಅಂಥದ್ದು ನಾವು ಎಷ್ಟೋ ಅನ್ಕೊಂಡಿರ್ತೀವಿ ನಮ್ಗೆಲ್ಲ ಗೊತ್ತು ಅಂತ, ಅಲ್ಲಿ ಸುಳ್ಳಾಗತ್ತೆ, ಮತ್ತೆ ನಿನಗೇನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾನು ನೋಡಿದಾಗೆ ಬಹುಶಃ ಹುಲಿಗಳನ್ನ ನಾನು ನೋಡಿದ್ದೀನಿ, ಒಟ್ಟು 5 ಹುಲಿಗಳು ಜೊತೆಗೆ. ಹೌದು, 3 ಮರಿಗಳು. ಹೌದು, ಅದ್ರ ಹಿಂದಿನ ಮರಿ ಕೂಡ ಜೊತೆಲಿ. ಅದು ನಾನು ಸುಮಾರು ಸರಿ ನೋಡಿದ್ದೇನೆ ಅದನ್ನ, ಮತ್ತೆ ಅದು ಫೋಟೋಗ್ರಾಫ್ ಮಾಡಿದ್ದೀನಿ. ಮತ್ತೊಂದು ಹೇಳ್ತಾರೆ, ಈಗ ಗಂಡು ಹುಲಿ ಇರುತ್ತಲ್ಲ, ಹೆಣ್ಣು ಹುಲಿಯ ಮರಿಗಳಿದ್ರೆ ಅದು ಹೀಟಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಕೊಂದಾಕತ್ತೆ ಗಂಡುಲಿ ನನ್ನ ಹೆಣ್ಣುಲಿಯ ಮರಿಗಳನ್ನ ಕೊಂದು ಹಾಕುತ್ತೆ ಅಂತೇಳಿ. ಇದು ಕೂಡ ತುಂಬಾ ದೊಡ್ಡ ಕಥೆಗಳಿದೆ, ಸುಮಾರಷ್ಟು ಕೂಡ ನಡೆದಿದೆ ಘಟನೆಗಳು. ಹಾಗೇನೆ ಸಿಂಹಗಳಲ್ಲೂ ಕೂಡ ಅದೇ ವ್ಯವಸ್ಥೆ ಇದೆ. ಆತನ ಕುಟುಂಬ ವ್ಯವಸ್ಥೆ ಸಿಂಹಗಳಲ್ಲಿ ಜಾಸ್ತಿ ಇದೆ. ಹಾಗಿದ್ರೂ ಕೂಡ ಗಂಡು ಆ ಕುಟುಂಬದ ಯಜಮಾನ ಇರುತ್ತಲ್ಲ, ತಾನು ಇಷ್ಟಪಟ್ಟಂತ ಹೆಣ್ಣಿನ ಮರಿಗಳಿದ್ರೆ ಮರಿಗಳನ್ನ ಕೊಂದುಬಿಟ್ಟು ಹೆಣ್ಣಿನ ಜೊತೆಗೆ ಸೇರ್ಕೊಳ್ಳುತ್ತೆ ಅನ್ನೋದು. ಈ ತರ ಕೂಡ ತುಂಬಾ ಕಥೆಗಳಿದೆ ಈ ತರದ್ದು. ಬಹುಶಃ ಈ ಕಥೆಗಳನ್ನ ಕೆದಕ್ತಾ ಹೋದ್ರೆ ಸಾಕಷ್ಟು ಬರ್ತಾ ಹೋಗುತ್ತೆ. ಬಹುಶಃ ಕಾಡಲ್ಲಿ ಹೋಗ್ತಾ ಇದ್ದಂಗೆ ಛಾಯಾಗ್ರಹಣಕ್ಕಾಗ್ಲಿ ಅಥವಾ ಸಫಾರಿ ಆಗಲಿ ಅಥವಾ ಹೀಗೆ ಓಡಾಡೋದಾದ್ರೂ ಕೂಡ ಸಾಕಷ್ಟು ಅನುಭವಗಳು ನಮಗೆ ಎದುರಾಗ್ತಾ ಹೋಗ್ತವೆ. ನಾನು ಆಗಲೇ ಒಂದ್ಸರಿ ಹೇಳಿದೆ, ಯಾವುದೇ ಕಾರ್ಯಕಾರಣ ಸಂಬಂಧ ಇಲ್ಲದೆ ಒಂದು ಹುಲ್ಕಡ್ಡಿ ಕೂಡ ಕಾಡೊಳಗೆ ಅಲ್ಲಾಡೋದಿಲ್ಲ ಅಂತೇಳಿ. ಹಾಗೇನೆ ಬೇಕಾದಷ್ಟು ಇನ್ಸಿಡೆಂಟ್ಗಳು, ಅನಿರೀಕ್ಷಿತ ಘಟನೆಗಳು ನಡೀತಾ ಹೋಗ್ತವೆ. ಒಂದ್ಸರಿ ಇಡೀ ಸಫಾರಿ, ಇಡೀ ಕಾಡನ್ನು ಸುತ್ತಿದ್ರೆ, ಇಡೀ ಬಂಡೀಪುರ ಒಂದು ರಾತ್ರಿ ಹಗಲು ಎಲ್ಲ ಸುತ್ತಿದ್ರು ಕೂಡ ಏನು ನಡೀದೇ ಇರುವಂತ, ಏನು ಕಾಣಿಸ್ತಾ ಇರೋ ಜಿಂಕೆನೂ ಕೂಡ ಕಾಣಿಸ್ತಾ ಇರುವಂತಹ ಸನ್ನಿವೇಶಗಳಿರ್ತವೆ. ಬಹುಶಃ ಈ ತರ ಇದ್ದಾಗ ನಿಮಗೆ ಯಾವ ತರ ಈ ತರ ದುತ್ ಅಂತೇಳಿ ಎದುರುಗಡೆ ಬಂದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತವಾದಂಥ ಘಟನೆ ಕಣ್ಣೆದುರುಗಡೆ ನಿಂತಿದ್ದೆ ಯಾವುದಿದೆ? ಈ ಥರ ಅಂದರೆ ನನಗೆ ಆನೆಗಳ ಜೊತೆ ತುಂಬ ಅನುಭವಗಳಾಗಿದೆ. ಆನೆಗಳು ಅಂದಿದ ತಕ್ಷಣ ಎಲ್ಲರಿಗೂ ಫಸ್ಟ್ ಹೇಗೆ ಅಂದರೆ ಮುದ್ದು ಆನೆ ಇದು ತುಂಬ ಕೂತ್ಕೊಳುತ್ತೆ, ಇದು ಮಾಡುತ್ತೆ, ನೋಡೋಕ್ಕೆ ಅಷ್ಟೇ ಅಪಾಯಕಾರಿ ಕೂಡ ಆಗುತ್ತೆ ಆನೆಗಳು. ಸೊ ನಮಗೆ ಅವತ್ತು ಸಂಜೆ ಸಫಾರಿಯಲ್ಲಿದ್ವಿ ಕಬಿನಿಯಲ್ಲಿ, ನಮಗೆ ಒಂದು ಹುಲಿ ಸಿಕ್ತು. ಹುಲಿನ ಫೋಟೋಗ್ರಾಫ್ ಮಾಡ್ತಾ ಇದ್ವಿ, ಕತ್ಲಾಗ್ತಾ ಬಂತು, ಇನ್ನೇನು ಹೊರಗಡೆ ಹೋಗಬೇಕು ನಾವು ಕಾಡಿಂದ. ಸರಿ, ನಮ್ಮದು ರೆಗ್ಯುಲರ್ ರೂಟಲ್ಲಿ ಬಂದು ನಿಂತ್ಕೊತೀವಿ. 1 ನಿಮಿಷ ರೋಡ್ ದೂರದಿಂದ ನೋಡಿದ್ರೆ ಫುಲ್ ಬ್ಲಾಕ್ ಆಗಿದೆ. ಏನು ಬ್ಲಾಕ್ ಮಾಡಿದೆ? 5 ಆನೆ ನಿಂತಿದೆ ರೋಡಲ್ಲಿ, ಎಲ್ಲ ಸಾಲಾಗಿ ನಿಂತಿದೆ, ಒಂದ್ರ ಪಕ್ಕ ಒಂದು 5 ಆನೆಗಳು ನಿಂತಿದೆ. ಅದ್ರ ಆಚೆ ಏನು ಕಾಣ್ತಾ ಇಲ್ಲ, ಲಿಟ್ರಲಿ ಯಾವುದೋ ಬಂಡೆ ತಂದು ನಿಂತಂಗೆ ಆಗಿದೆ ನಮಗೆ. ಸರಿ, ಸುಮಾರಾಗಿ ನಾವು ಮಾಮೂಲಿಯಾಗಿ ಏನು ನೋಡ್ತೀವಿ, ಗಾಡಿ ನೋಡಿದ ತಕ್ಷಣ ಆನೆಗಳು ಹೋಗುತ್ತೆ ಸೈಡ್ಗೆ, ಸುಮಾರು ಸತಿ ಆಗುತ್ತೆ. ಈ ಸತಿ ಏನಾಯ್ತು, ಅದು ಏನು ಅನ್ಸ್ಕುತ್ತೋ ಗೊತ್ತಿಲ್ಲ, ಆನೆಗೆ ಅದು ಏನಾಗಿತ್ತೋ ಗೊತ್ತಿಲ್ಲ, ಅದು ಡಿಸೈಡ್ ಮಾಡಿಬಿಡುತ್ತೆ, ನಾನು ಬಿಡಲ್ಲ ನಿಮಗೆ ಜಾಗ, ನಾನಂತೂ ನಿಮ್ಗೆ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ, ಎಷ್ಟೇ ನೀವೇನಾದ್ರೂ ಮಾಡಿ. ಒಂದು 5 ಹೆಣ್ಣು ಆನೆಗಳು, ನೀವೇನಾದ್ರೂ ಮಾಡಿ ನಾನು ಬಿಡಲ್ಲ. ಎಲ್ಲ ಒಂದೊಂದು ಸೈಜ್ ಇತ್ತು, ಒಂದು ತಾಯಿ ಇತ್ತು, ಒಂದು ಸಣ್ಣ ಮರಿ ಒಂದಿತ್ತು, ಒಂದು ಸಬಡಲ್ಟ್ ಇತ್ತು. ಸರಿ, ನಾವು ಹೋದ್ವಿ, ಸ್ವಲ್ಪ ಗಾಡಿ ಮುಂದೆ ಮೂವ್ ಮಾಡಿದ್ವಿ, ಹೋಗುತ್ತೆ ಅಂತ ಹೋಗ್ತಾ ಇಲ್ಲ. ಸರಿ, ಏನಾಯ್ತು, ದಿಢೀರಾಗಿ ನಮ್ಮ ಗಾಡಿ ಕಡೆ ಓಡ್ ಬರಕ್ ಸ್ಟಾರ್ಟ್ ಮಾಡ್ಬಿಡ್ತು. 5 ಒಟ್ಟಿಗೆ ಬಂದು ಗಾಡಿನ ತಳ್ತಾ ಇದೆ ಸೊಂಡ್ಲಲ್ಲಿ. ಸರಿ, ಇವಾಗ ಹಿಂದೆ ರಿವರ್ಸ್ ಮಾಡೋಣ ಅಂದ್ರೆ ಹಿಂದೆಯಿಂದ 2 ಆನೆಗಳು ಬರ್ತಾ ಇದೆ. ಸೊ ಈಗ ನಾವು ಲೆಕ್ಕ ಹಾಕಿ, ಮುಂದೆ 5 ಆನೆಗಳಿದೆ, ಹಿಂದೆ 2 ಆನೆಗಳಿದೆ, ಎಲ್ಲಿ ಹೋಗೋದು? ಸೊ ಆವಾಗ ನಮ್ಗೆ ಒಂಥರ ಭಯ ಅಂತ ಶುರುವಾಗಿದ್ದೆ. ಆಗ ನನಗೆ ಬಹುಶಃ ಎಷ್ಟೋ ಇನ್ಸಿಡೆಂಟ್ಗಳಾಗಿದೆ, ಎಷ್ಟೊಂದು ಸತಿ ಆನೆಗಳು ಅಟ್ಟಿಸ್ಕೊಂಡ್ಬಂದಿದೆ, ಬಟ್ ಭಯ ಅಂತಾಗಿದ್ದು ಆವತ್ತೇನೆ. ನಾನು ನಮ್ಮ ಡ್ರೈವರ್ ನೋಡ್ತಾ ಇದ್ದೆ, ಅವರು ಸರ್ ಹೆದರ್ಬೇಡಿ, ಯಾರು ಹೆದರ್ಬೇಡಿ, ಪರವಾಗಿಲ್ಲ, ಗಾಡೀಲಿ ಯಾರು ಹೆದರ್ಬೇಡಿ, ನಾವು ಹೋಗ್ತೀವಿ, ಏನು ಮಾಡಲ್ಲ ಅಂತ. ಬಟ್ ಅದು ಹೇಗಿತ್ತು ಅಂದರೆ ಗಾಡಿನ ತಳ್ತಾ ಇತ್ತು. ಅದಕ್ಕೆ ಏನು ಹೇಗೆ ಬಂದಿತ್ತು ಅಂದರೆ ಅವತ್ತು, ಇಲ್ಲ ನಿಮಗೆ ನನ್ನ ದಾರಿಗೆ ನಾನು ಕೊಡಲ್ಲ, ನೀವು ನನಗೆ ದಾರಿ ಕೊಡು. ಸರಿ, ಫೈನಲಿ ಏನು ಮಾಡಿದ್ವಿ, ರಿವರ್ಸ್ ಮಾಡಿ ಗಾಡಿ ನಾವು ರಿವರ್ಸ್ ಮಾಡಿದಾಗ ಈ 2 ಆನೆಗಳು ಏನಿದ್ವು ಹಿಂದೆ, ಅದು ಓಡೋಯ್ತು ಒಳಗಡೆಗೆ. ಸೊ ಅದು ಓಡೋದಾಗ ನಾವು ಗಾಡಿ ರಿವರ್ಸ್ ಮಾಡ್ಕೊಂಡು ಮತ್ತೆ ಬಳಸ್ಕೊಂಡ್ ಬಂದಿದ್ದಾಯ್ತು ನಾವು ಅವತ್ತು ಕಾಡೆಲ್ಲ. ನಮ್ಮ ಶಾರ್ಟ್ ಕಟ್ ಬಿಟ್ಟು ನಾವು ಇಡೀ ಲಾಂಗ್ ರೂಟಲ್ಲಿ ಆಚೆ ಬಂದಿದ್ದಾಯ್ತು ಕಾಡಲ್ಲಿ. ಸೊ ಅದು ಒಂಥರ ಒಂದು ದಿಢೀರಂತ ಎದುರುಗಡೆ ಏನ್ ಬಂತು ಅದೊಂದು. ಸುಮಾರು ಸತಿ ಈ ತರ ಗಾಡಿಗಳು ಹೋದಾಗ, ನೀವಾಗಲೇ BRT ಹೇಗೆ ರಾತ್ರಿ ಹುಲಿನ ಅಚಾನಕ್ ಆಗಿ ನೋಡಿದ್ರಿ, ಆ ಥರ ಸುಮಾರು ಸತಿ ಆಗಿದೆ. ಹೋಗ್ತಾ ಇರ್ತೀವಿ, ಏನು ಸೈಲೆಂಟ್
ಆಗಿರುತ್ತೆ ಕಾಡು, ಏನು ಶಬ್ದನೇ ಇರಲ್ಲ, ಸಡನ್ ಆಗಿ ಒಂದು ಹುಲಿ ರೋಡ್ ಮೇಲೆ ಬರುತ್ತೆ. ಸೊ ಆ ಥರ ಸುಮಾರು ಇನ್ಸಿಡೆಂಟ್ಗಳಾಗಿದೆ. ಮೊನ್ನೆ ಕೂಡ ಕಬಿನಿಯಲ್ಲಿ ಒಂದು 2 ವಾರದಿಂದ ಹೀಗೆ ಹೋಗ್ತಾ ಇದ್ವಿ, ತುಂಬ ಮಳೆ ಸುರಿತಾ ಇತ್ತು. ಮಳೇಲಿ ಬಹುಶಃ ನಾವೆಲ್ಲ ಅನ್ಕೊಂತೀವಿ ಏನೂ ಕಾಣೋದಿಲ್ಲ, ಟೈಗರ್ ಏನೂ ಬರಲ್ಲ ಅಂತ. ಸುಮ್ಮನೆ ಒಂದು ತಿರುಗಿ ಹೋದ್ವಿ, ಆ ಕಡೆಯಿಂದ ನೋಡಿದ್ರೆ ಹುಲಿ ನಡ್ಕೊಂಡ್ ಬರ್ತಾ ಇದೆ, ಜೋರ್ ಮಳೆ ಬೀಳ್ತಾ ಇದೆ, ಹುಲಿ ನಡ್ಕೊಂಡ್ ಬರ್ತಾ ಇದೆ. ಸೊ ಎಲ್ಲ ಒಂಥರ ಆಶ್ಚರ್ಯ. ಅದೇ ಎಷ್ಟೋ ಸತಿ ನಮಗೆ ಕಾಡು ಹೇಳ್ಕೊಡುತ್ತೆ, ನನ್ನ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ, ನೀವು ಬಂದು ತಿಳ್ಕೊಳ್ಳಿ ಅಂತ. ನಿಮ್ಗೆ ಏನು ಗೊತ್ತು ಅದೆಲ್ಲ ಸ್ವಲ್ಪ ಅಷ್ಟೇ ಗೊತ್ತಿರೋದು, ತುಂಬಾ ಇದೆ ಕಾಡಲ್ಲೇ ತಿಳ್ಕೊಳಕ್ಕೆ ಅಂತ. ಖಂಡಿತ ಹೌದು. ಹರ್ಷ ನರಸಿಂಹಮೂರ್ತಿಯವರೇ, ನೀವು ಆಗ್ಲಿಂದ ಹೇಳ್ತಾ ಇದ್ರಿ ಈ ಕಾಡಿನ ಮೂಲಕ ನಾವು ಬದುಕನ್ನು ಕಟ್ಕೊಳ್ಬಹುದು ಹೇಗೆ ಅಂತೇಳಿ. ಹಾಗೆ ಕಟ್ಕೊಂಡಂಥವ್ರು ಕೂಡ ನೀವು ಈ ಥರದೊಂದು ಕಂಪ್ನಿನೂ ಕೂಡ ತಯಾರು ಮಾಡಿದ್ರಿ. ಈ ಥರದೊಂದು ಆಲೋಚನೆಗಳು ಇಟ್ಕೊಂಡು ಒಂದಿಷ್ಟು ಹೊಸ ಆಲೋಚನೆಗಳ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ಳೋಂಥವ್ರಿಗೆ ಒಂದು ಗೈಡಿಂಗ್ ಥರ, ಹೌದು, ಗೈಡ್ ಮಾಡೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಇದ್ರ ಬಗ್ಗೆ ಹೇಳಿ. ಸೊ ನಂದು ಕಂಪ್ನಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಟೂರ್ಸ್ ಮತ್ತು ಎಕ್ಸ್ಕರ್ಷನ್ಸ್ ಕಂಡಕ್ಟ್ ಮಾಡ್ತೀವಿ. ಸೊ ನಾವು ಇಂಡಿಯಾ ಮತ್ತು ಆಫ್ರಿಕಾಲಿ ಟೂರ್ಸ್ ಮಾಡ್ತಾ ಇದ್ದೀವಿ ಈಗ. ಸೊ ನಮ್ಮದು ಟೂರ್ಸ್ಗೆ ಬರೋರು ಒಬ್ಬರು ಪರಿಸರ ಪ್ರೇಮಿಗಳಾಗಿರ್ತಾರೆ, ಇನ್ನೊಬ್ರು ಯಾರು ಫೋಟೋಗ್ರಫಿ ಕಲಿಬೇಕು ಅಂತ ಇರ್ತಾರೆ ನೋಡಿ, ಅವ್ರಿಗೆ ನಮ್ಮ ಟೂರ್ಸ್ ತುಂಬಾ ಸೂಕ್ತವಾದದ್ದು. ಬಿಕಾಸ್ ನಾವು ಫೋಟೋಗ್ರಫಿ ಹೇಳ್ಕೊಡ್ತೀವಿ, ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ ಟೆಕ್ನಿಕ್ಸ್ ಇರ್ಬೋದು, ಇವೆಲ್ಲ ಹೇಳ್ಕೊಡ್ತೀವಿ. ನಾನು ನನ್ನ ಕೊಲೀಗು ಇಬ್ಬರನ್ನು ಮೆಂಟರ್ಶಿಪ್ ಮಾಡ್ತೀವಿ. ಹೇಗೆ ಕಾಡಲ್ಲಿ ಹೋಗಿ ಹೇಗೆ ಫೋಟೋಗ್ರಾಫ್ ಮಾಡಬೇಕು. ಇವಾಗ ಎಷ್ಟೋ ಇನ್ಸಿಡೆಂಟ್ಸ್ ಇರುತ್ತೆ, ನಮಗೆ ನಮ್ಮ ಅನುಭವಗಳನ್ನ ಹಂಚ್ಕೊಂಡ್ರೆ, ಇವಾಗ ಯಾವಾಗ ಹುಲಿ ಮಲಗಿರುತ್ತೆ, ಯಾವಾಗ ಎದೊಳ್ಬೋದು ನಮಗೊಂದು ಅಂದಾಜಿದೆ. ಇವಾಗ 3 ಸಲ ಅದು ಆಕಳಿಸಿದ ಮೇಲೆ ಎದೊಳುತ್ತೆ ಅಂತ ಹೇಳ್ತಾರೆ. ಸೊ ಆ ಥರ ಸ್ಮಾಲ್ ಟಿಪ್ಸು ಮತ್ತು ಪಕ್ಷಿಗಳ ಬಗ್ಗೆ ಹೇಳ್ಬೋದು. ಸೊ ಇವೆಲ್ಲ ಯಾವ ಥರ ಹೇಳ್ಕೊಡ್ತೀವಿ, ಅದಕ್ಕಂತ ಜನ ಬರ್ತಾರೆ ನಮ್ಮ ಹತ್ರ ಕಲಿಯೋಕ್ಕೆ. ಅದನ್ನ ಬಿಟ್ಟು ಜನ ಸುಮ್ಮನೆ ಬಂದು ಕಾಡು ನೋಡಬೇಕು ಅನ್ನೋರು ಕೂಡ ನಮ್ಮ ದೃಷ್ಟಿಯಲ್ಲಿ ನೋಡ್ತಾರೆ. ಸೊ ನಮ್ಮ ದೃಷ್ಟಿಯಲ್ಲಿ ನೋಡೋದೇ ಕಾಡು ಅಂತಾರೆ, ಅವ್ರ ದೃಷ್ಟಿಯಲ್ಲಿ ನೋಡೋದು. ಎಷ್ಟೊಂದು ಸತಿ ಅಂತಾರೆ ನಾವು ಹೋದಾಗ ಏನೂ ಕಾಣಲ್ಲ, ಪಿಕ್ನಿಕ್ ಇದ್ದಂಗಿತ್ತು, ಏನು ಇಷ್ಟನೇ ಆಗಲಿಲ್ಲ ನಮಗೆ ಅಂತ. ಸೊ ನಮ್ಮ ಜೊತೆ ಬಂದಾಗ ಅವ್ರಿಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ, ಸಣ್ಣ ಪುಟ್ಟದ ಬಗ್ಗೆ ಹೇಳ್ತೀವಿ, ಕತೆಗಳು ಹೇಳ್ತೀವಿ. ಸೊ ಈ ಥರ ಎಲ್ಲ ಇದ್ದಾಗ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಸೊ ಅದು ನನ್ನ ಸಂಸ್ಥೆಯಿಂದ ಅದನ್ನು ಮಾಡ್ತೀವಿ. ಈಗ ನಿಮಗೆ ಈಗ ಹೊರದೇಶಕ್ಕೆ ಅಂತ ಹೇಳಿದ್ರೆ ಆಫ್ರಿಕಾ ಕಂಟ್ರೀಸಿಗೆ ಹೋಗ್ತೀವಿ ಅಂತೇಳಿ, ಯಾವ್ಯಾವ ದೇಶಕ್ಕೆ ಹೋಗಿದ್ರಿ? ನಾವು ಕೀನ್ಯಾ ಮತ್ತು ತಾಂಜಾನಿಯಾ ಮಾಡ್ತಾ ಇದೀವಿ. ಈಗ ಮ್ಯಾಡಗಾಸ್ಕರ್ ಮಾಡೋಣ ಅಂತಿದ್ವಿ. ಇನ್ಫ್ಯಾಕ್ಟ್ ಕೀನ್ಯಾಲೆ ತುಂಬಾನೇ ಡೆಸ್ಟಿನೇಷನ್ಸ್ ಇದೆ ವೈಲ್ಡ್ ಲೈಫ್. ಮಸೈಮಾರ ಇದೆ, ಆಂಬಸಲಿ ಇದೆ, ನಕೂರು, ಮತ್ತೆ ಈಗ ಲೈಕಿಪಿಯಾ ಅಂತ ಒಂದು ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಿದೀವಿ. ಅಲ್ಲಿ ಬ್ಲ್ಯಾಕ್ ಲೆಪರ್ಡ್ ಸಿಗುತ್ತೆ, ಕರಿಚಿರುತ್ತೆ. ಮುಂಚೆ ನಮ್ಮ ಕಬಿನಿಯಲ್ಲಿ ಏನು ಸಿಗ್ತಾ ಇತ್ತು. ಸೊ ಇದು ಆಫ್ರಿಕಾಲಿ ಸ್ವಲ್ಪ ಸುಲಭ ಸಿಗೋಕ್ಕೆ. ಸೊ ಅದರಿಂದ ಅಲ್ಲಿ ಒಂದು ಟೂರ್ ಮಾಡ್ತಾ ಇದ್ವಿ. ಸೊ ಅದನ್ನ ಬಿಟ್ಟರೆ ತಾಂಜಾನಿಯಲ್ಲಿ ಟೂರ್ಸ್ ಮಾಡ್ತೀವಿ. ಸೊ ಈ 2 ದೇಶದಲ್ಲಿ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಮ್ಯಾಡಗಾಸ್ಕರ್ ಮಾಡೋಣ ಅಂತಿದ್ವಿ. ಮತ್ತು ಶ್ರೀಲಂಕಾಲಿ ಕೂಡ ಮಾಡ್ತೀವಿ ಲೆಪರ್ಡ್ಸ್ಗೆ ಕೆಲವೊಂದು ಟೂರು. ಬಟ್ ನಮ್ಮದು ಮೋಸ್ಟ್ ಆಫ್ ದ ಟೂರ್ಸ್ ಆಗೋದು ಇಂಡಿಯಾಲೇ. ಸೊ ನಾನು ತುಂಬ ಎಸ್ಪೆಷಲಿ ಮಾಡೋದು ಹುಲಿಗಳಿಗೆ ಆಗುವಂಥ ಟೂರ್ಸು, ಮೇನ್ಲಿ ಟೈಗರ್ ರಿಸರ್ವ್ಸಲ್ಲೇ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಬಿನಿ, ಬಂಡೀಪುರ ಮತ್ತು ನಾಗರಹೊಳೆ, ಆ ಕಡೆ ನಾರ್ತಲ್ಲಿ ರಣಥಂಬೋರ್, ಬಾಂಧವಗಢ್, ತಡೋಬಾ, ಪೆಂಚ್. ಇದನ್ನು ಬಿಟ್ಟು ಫೋಟೋಗ್ರಫಿ ಇಂಟ್ರೆಸ್ಟ್ ಇಲ್ಲದೆ ಇದ್ರೂ ಜನ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಹೇಗೆ ಬರೀ ಅವ್ರದ್ದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಡೋಕ್ಕೆ. ಬಿಕಾಸ್ ನಾವು ನಮ್ಮ ದೃಷ್ಟಿಯಿಂದ ತೋರಿಸ್ಕೊಡ್ತೀವಿ ಅವ್ರಿಗೆ ಕಾಡು. ಸೊ ಅದು ಪ್ರಾಬ್ಲಿ ತುಂಬಾನೇ ಡಿಫ್ರೆನ್ಸ್ ಅನ್ಸುತ್ತೆ ನಾರ್ಮಲ್ ಟೂರಿಸ್ಟ್ ಆಗಿ ಹೋಗೋದಕ್ಕೂ ನಮ್ಮ ಜೊತೆ ಬರೋದಕ್ಕೂ. ನಿಮ್ಮ ದೃಷ್ಟಿ ಮತ್ತು ನಿಮ್ಮ ಆಸಕ್ತಿ ಅವ್ರ ಮೇಲೆ ಹೇಳ್ತಾ ಇದ್ದಕ್ಕೆ ಪರಿಣಾಮ ಬೀರುತ್ತೆ. ನಿಜ, ಖಂಡಿತ. ಬಹುಶಃ ಅವರು ಕೂಡ ಒಂದು ಒಳ್ಳೆ ಫೋಟೋಗ್ರಾಫರ್ ಆಗ್ಬೋದು. ಎಷ್ಟೋ ಜನ ಹತ್ರ ಆಗಿದ್ದಾರೆ ಇವತ್ತು ನನ್ನ ಜೊತೆ ಹೇಗೆ ಸ್ಟಾರ್ಟ್ ಮಾಡಿ ಇವತ್ತು ತುಂಬಾ ಒಳ್ಳೆ ಫೋಟೋಗ್ರಾಫ್ಸ್ ತೆಗಿತಾರೆ. ಸೊ ಒಂದು ಮೆಂಟರ್ ಆಗಿ ಪ್ರಾಬಬ್ಲಿ ನನಗೆ ಅದೇ ಖುಷಿ, ಒಬ್ಬರಿಗೆ ಏನೋ ಡಿಫ್ರೆನ್ಸ್ ಮಾಡಿದೀನಿ ಒಂದು ಲೈಫಲ್ಲಿ ಅಂತ. ಬಹಳ ಸಂತೋಷ. ಯಾಕೆಂತ ಹೇಳಿದ್ರೆ ಇಂಥದ್ದು ಬೇಕಾಗುತ್ತೆ. ಏನೂ ಗೊತ್ತಿಲ್ಲದೆ ಕಾಡನ್ನು ಸುತ್ತೋದಿದೆಯಲ್ಲ, ಅದು ತುಂಬಾ ಅನಕ್ಷರತೆ ಉಂಟು ಮಾಡುತ್ತೆ ಅಂತೇಳಿ. ಬಹುಶಃ ಕಾಡನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಸುತ್ತಾಡುವಂತ ಖುಷಿನೇ ಬೇರೆ ತರ. ಖಂಡಿತ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ ಹೇಳುವಂತ ಧೈರ್ಯ ಯಾರಿಗೂ ಇಲ್ಲ. ಆದ್ರೆ ಅರ್ಥ ಮಾಡ್ಕೋತಾ ಇದ್ದೀನಿ, ಗೊತ್ತಿದೆ ನನಗೆ ಸ್ವಲ್ಪನಾದ್ರೂ. ಈ ಸ್ವಲ್ಪ ಗೊತ್ತಿದ್ದೇನೆ, ಎಷ್ಟು ಹೆಚ್ಚಿಗೆ ವಿಸ್ತಾರ ಮಾಡ್ಕೋತೀನಿ ಅನ್ನೋದು ಕೂಡ ಒಂದು ಆಸಕ್ತಿದಾಯಕ ವಿಷಯ ಕೂಡ. ಬಹುಶಃ ಈ ಥರದೊಂದು ಆಲೋಚನೆಗಳಿಗೆ ನೀವು ಕೈ ಹಾಕಿದ್ರಿ, ಅಂಥದನ್ನ ತಯಾರು ಮಾಡ್ತಾ ಇದ್ರಿ, ಮೆಂಟರ್ಶಿಪ್ ನೀವು ಮಾಡ್ತಾ ಇದ್ರಿ. ಭಾಳ ಸಂತೋಷದ ಸಂಗತಿ ಅದು. ಬಹುಶಃ ಹಕ್ಕಿಗಳ ಬಗ್ಗೆ ಆಗಲೇ ಹೇಳಿದ್ರಿ. ಯಾವ ಹಕ್ಕಿ ಬಗ್ಗೆ ಒಂದು ಹಕ್ಕಿನ ತೆಗಿತೀವಿ ಅಂತ ಹೇಳಿದ್ರೆ, ಒಂದು ಹಕ್ಕಿ ಹಿಂದೆ ಬಿದ್ದಿದ್ದೀವಿ ಅಂತ ಹೇಳಿದ್ರೆ, ಬಹುಶಃ ಆ ಹಕ್ಕಿಯ ನಡವಳಿಕೆಗಳು, ಅದರ ಆಹಾರ ಕ್ರಮ, ಬದುಕಿನ ಚಿತ್ರಣ ಎಲ್ಲವೂ ಕೂಡ ನಮ್ಮ ಪ್ರಜ್ಞೆಯಲ್ಲಿರಬೇಕು. ಬರೀ ಫೋಟೋಗ್ರಾಫ್ ಅದು ಮಾಡೋದಂತಲ್ಲ. ಬಹುಶಃ ಅದು ಈ ಹೊತ್ತಿನಲ್ಲಿ ಯಾಕೆ ಇಲ್ಲಿ ಹಾರ್ತಾ ಇದೆ, ಯಾಕೆ ಬಾಯಿಯೊಳಗೆ ಏನಿದೆ, ಬಾಯಿಯೊಳಗೆ ಕಡ್ಡಿ ಯಾಕಿದೆ, ಆಹಾರ ಯಾಕಿದೆ, ಇವೆಲ್ಲವೂ ಕೂಡ ಆಹಾರ ಯಾವ ದಿಕ್ಕಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಕಿಂಗ್ ಫಿಶರ್ ಆಹಾರವನ್ನು ಮೀನು ಹಿಡಿಯುತ್ತೆ. ಸಾಮಾನ್ಯವಾಗಿ ಮೀನು ಹಿಡಿದ ನಂತರ
ತಲೆ ತನ್ನ ಬಾಯಿ ಒಳಗಿದ್ರೆ ಅದು ತನಗೋಸ್ಕರ ಅಂತ. ತಲೆ ಹೊರಗಿದ್ರೆ ಕೊಕ್ಕಿನ ಹೊರಗಿದ್ರೆ ಅದು ಮರಿಗೋಸ್ಕರ ಅಂತೇಳಿ. ಇಷ್ಟು ಸಣ್ಣ ಎಷ್ಟು ತಿಳುವಳಿಕೆಗಳು ಸೂಕ್ಷ್ಮವಾಗಿದ್ದು. ಬೇಕಾಗುತ್ತೆ ಅಂತ. ಇಂಥ ಸೂಕ್ಷ್ಮಗಳು ಹಕ್ಕಿಗಳ ಬಗ್ಗೆ ಫೋಟೋಗ್ರಾಫ್ ಮಾಡಬೇಕಾದ್ರೂ ಕೂಡ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ನಮಗೆ ಇರಬೇಕಾಗತ್ತೆ. ನಡವಳಿಕೆಗಳು, ಬಿಹೇವಿಯರ್ ಅದ್ರದ್ದು ಮತ್ತೆ ಅದ್ರ ಚಲನವಲನಗಳು ಇಷ್ಟನ್ನು ಕೂಡ ನಮ್ಮ ಪ್ರಜ್ಞೆಲಿರ್ಬೇಕು, ಕಲ್ತಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏನಂತೀರಿ? ನಿಜ ನೋಡಿ, ಇವಾಗ ನೀವು ಹೇಳ್ತಾ ಇದ್ದಂಗೆ ಇದು ನನಗೆ ಹೊಸ ಸುದ್ದಿ. ನಮ್ಗೆ ಅದೇ ಅನ್ಕೊಂತೀವಲ್ಲ, ಎಲ್ಲ ಗೊತ್ತು ನಮ್ಗೆ ಅಂತ, ಏನೂ ಗೊತ್ತಿಲ್ಲ ನಮಗೆ. ಇದು ನಮಗೆ ಹೊಸ ಸುದ್ದಿ. ಇವಾಗ ನಾವು ನೆಕ್ಸ್ಟ್ ಟೈಮ್ ಇಂದ ಇದನ್ನ ತಲೆಯಲ್ಲಿ ಇಟ್ಕೊಬಹುದು. ಓಕೆ, ಈ ತರ ಫೋಟೋಗ್ರಾಫ್ ಮಾಡುವಾಗ ಇವಾಗ ಎತ್ಕೊಂಡು ಹೋಗಿ ಯಾರಿಗೋ ಕೊಡಕ್ ತಗೊಂಡು ಹೋಗ್ತಾ ಇದೆ ಮೀನ್ದು. ಇವಾಗ ನಾನು ರೀಸೆಂಟ್ ಆಗಿ ಕಿಂಗ್ಫಿಶರ್ ಫೋಟೋಗ್ರಾಫ್ ಮಾಡಿದ್ದೆ ಇಲ್ಲಿ ಮಹಾರಾಷ್ಟ್ರ ಅಲ್ಲಿ, ಓರಿಯೆಂಟಲ್ ಡ್ವಾರ್ಫ್ ಕಿಂಗ್ಫಿಶರ್ ಫೋಟೋಗ್ರಾಫ್ ಮಾಡಿದ್ದೆ. ಸೊ ಆಗ ಸುಮಾರು ಈ ಲಿಸರ್ಡ್ಸ್ ನ, ಕ್ರಾಬ್ಸ್ ನ ಎತ್ಕೊಂಡ್ ಬರ್ತಾ ಇತ್ತು. ಸೊ ಆಗ ನಮ್ಗೆ ಇದು ಅರ್ಥ ಆಗಿರಲಿಲ್ಲ ನೋಡಿ. ಅವಾಗ ಅದು ತನಗಂತ ತಿಂತಾ ಇದೆಯಾ ಅಥವಾ ಮರಿಗಂತ ತಿಂತಾ ಇದೆಯಾ, ಅದು ನಮ್ಗೆ ಗೊತ್ತಿದ್ರೆ ಇನ್ನೂ ಒಳ್ಳೆ ಫೋಟೋಸ್ ತೆಗಿಬೋದು ನಾವು ಅವಾಗ. ಸೊ ಇದು ನನಗೆ ಹೊಸ ವಿಷಯ ನೋಡಿ ಇವತ್ತು ಕಲ್ತಿದ್ದು. ಅದು ದಿನಂಪ್ರತಿ ದಿನಕ್ಷಣ ಕ್ಷಣಪ್ರತಿ ಕಲಿಯುವಂಥ ವಿಷಯಗಳೇ ಆ ಕಾಡಿನ ಬಗ್ಗೆ ಇರುವಂಥದ್ದು. ಬಹುಶಃ ನೀವು ODKF ಬಗ್ಗೆ ಹೇಳಿದ್ರೆ ಅದು ಹಾಗೇನೆ, ಒಂದು ಹಲ್ಲಿ ಅಥವಾ ಓತಿಕೆ ಅಥವಾ ಯಾವ್ದು ಹಿಡ್ಕೊಂಡ್ ಬಂದ್ರು ಕೂಡ ತಲೆ ಹೊರಗೆ ಇರುತ್ತೆ, ಕೊಕ್ಕಿನ ಹೊರಗೆ ಬಾಲ ಮತ್ತು ಇದು ಬಾಯಲ್ಲಿ. ಹಾಗಾಗಿ ಅದು ಮರಿಗಳಿಗೆ ಕೊಡುತ್ತೆ ಅನ್ನೋದು ನಮಗೆ ಪ್ರಜ್ಞೆಲಿರ್ಬೇಕು ಅನ್ನೋದು. ಬಹಳ ಸಂತೋಷ ಹರ್ಷ ನರಸಿಂಹಮೂರ್ತಿ ಅವರೇ. ಸಾಕಷ್ಟು ವಿಷಯಗಳನ್ನ, ಫೋಟೋಗ್ರಫಿಯ ಕೆಲವೊಂದು ಟಿಪ್ಸ್ಗಳನ್ನ, ಇದು ಹಿಡನ್ ಟಿಪ್ಸು ಕೆಲವೊಂದೆಲ್ಲ, ಕೆಲವು ಓರಲ್ ಇರೋವಂಥದ್ದು ಕೆಲವೊಂದು ಹೇಳಿದಿರಿ. ಹಾಗಾಗಿ ಆಸಕ್ತರು ಇನ್ನಷ್ಟು ಆಸಕ್ತಿಯಿಂದ ಬಹುಶಃ ಈ ಫೋಟೋಗ್ರಫಿ ಮತ್ತು ಇದನ್ನು ಸೀರಿಯಸ್ ಆಗಿ ತಗೋತಾರೆ ಅನ್ನೋಂಥ ಒಂದು ಆಲೋಚನೆ ಕೂಡ ನಮ್ಮ ಈ ಕಾರ್ಯಕ್ರಮದ ಉದ್ದೇಶನೂ ಕೂಡ ಆಗಿರುತ್ತೆ. ಬಹಳ ಸಂತೋಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳು ಮತ್ತು ನಿಮ್ಮ ಎಲ್ಲ ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದೀರಿ. ಹಾಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.